ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರು, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಯೇಸುವಿನ ಸಮ್ಮುಖದಲ್ಲಿರುವರೆ, ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಯಾರ್ಯಾರು ಯೇಸುವಿನ ಸಮ್ಮುಖದಲ್ಲಿರುವೆ, ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಕೈಗೊಂಡು ನಡೆಯುತ್ತಿರುವರು, ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಗೊಂಡು ನಡೆಯುತ್ತಿರುವವರು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. Oh, thank you, Father. I praise your name for this wonderful time, my Lord. ಕರ್ತನೆ, ನಾವು ಯಾವಾಗಲೂ ನಿನ್ನಲ್ಲಿ ಸಂತೋಷಿಸುವಂತೆ ನಮ್ಮನ್ನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಕೃಪಾ ಕನಿಕರಣವುಳ್ಳ ದೇವರೇ, ನಿನಗೆ ವಂದನೆಗಳು ರಾಜ. ನಿನ್ನನ್ನೇ ನಾವು ಕರ್ತನೆ ರಾಜ ತೇರಿ ನೋಡ್ತಾ ಇದ್ದೇವೆ ಕರ್ತನೆ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಫಾದರ್. ಐ ಪ್ರೈಸ್ ಯುವರ್ ನೇಮ್ ಜೀಸಸ್. ಹಾಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಹಾಲೆಲೂಯಾ. ರಬಾ ಶಿಖ ನಮ ಹಾಂದುರಿ ಅಂದ್ರವ. ಹೋಲಿ ಟು ಯುವರ್ ನೇಮ್ ಲಾರ್ಡ್. ಹಾಲೆಲೂಯಾ. ಸ್ತೋತ್ರ ಕರ್ತನೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನ ವಾಕ್ಯವನ್ನು ಆಸಕ್ತಿಯಿಂದ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ,
ದೇವಜನರೇ, ಪರಿಶುದ್ಧರೇ, ಭಕ್ತರೇ ಎಲ್ಲರೂ ಕೂಡ ನೀವು ಎಷ್ಟು ಆಸಕ್ತಿಯಿಂದ ಕಾಯ್ದಿದ್ದೀರಿ. ಅದಕ್ಕಾಗಿ ಯೇಸು ಕ್ರಿಸ್ತು ನಾಮದಲ್ಲಿ ಪಾಸ್ಟರ್ ಎನ್ ದೇವದಾಸದ ನಾನು ದಾಂಡೇಲಿ, ಕರ್ನಾಟಕ, ಇಂಡಿಯಾದಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ಪ್ರಾರ್ಥಿಸೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಲಿ ಕರ್ತನೆ. ಹೌದು ರಾಜ, ಯೇಸು ಕ್ರಿಸ್ತನು ರಾಜ ಈ ಲೋಕಕ್ಕೆ ಬಂದು ಕರ್ತನೆ 33 ವರ್ಷಗಳು ಮನುಷ್ಯರ ಮಧ್ಯದಲ್ಲಿದ್ದುಕೊಂಡು ಮರಣವನ್ನು ಅನುಭವಿಸಿ, ಸಿಲುವೆ ಶ್ರಮೆಯನ್ನು ಅನುಭವಿಸಿ 3 ದಿನಗಳು ಕರ್ತನೆ ಸಮಾಧಿಯಲ್ಲಿದ್ದುಕೊಂಡು, ಸಮಾಧಿಯಲ್ಲಿ ಆತನ ದೇಹ ಅಧೋಲೋಕದಲ್ಲಿ ಆತನ ಆತ್ಮ ಪ್ರವೇಶಿಸಿ, ಕರ್ತನ ಆತ್ಮವನ್ನು ಪ್ರವೇಶಿಸಿ ಅನೇಕರ ಆತ್ಮಗಳನ್ನು ತೆಗೆದುಕೊಂಡು ಹೊರಗೆ ಬಂದು ಪುನರುತ್ಥಾನನಾಗಿರ್ತಕ್ಕಂಥ ಸಂದೇಶವು ಇವತ್ತು ನಾವು ಮತ್ತೊಂದು ಭಾಗಕ್ಕೆ ಬಂದಿರ್ತೇವೆ ರಾಜ. ಹೌದು ಕರ್ತನೆ, ಎಲ್ಲ ಜನರಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ಕಡೆ ಪುನರುತ್ಥಾನದ ಶಕ್ತಿ ಇವತ್ತು ಭೂಮುಲೋಕದ ಎಲ್ಲ ಎಡೆಗಳಲ್ಲಿ ಕರ್ತನೆ ರೋಗಿಗಳನ್ನು ಗುಣಪಡಿಸ್ತಾ ಇದೆ, ಅನೇಕ ರೀತಿಯಾದಂಥ ವ್ಯಾಧಿ ಪೀಡಿತರನ್ನು ಗುಣಪಡಿಸ್ತಾ ಇದೆ ರಾಜ. ಹೌದು ರಾಜ, ಎಂಥ ಒಳ್ಳೆ ದೇವರು, ಸರ್ವಶಕ್ತನು ಕರ್ತನೆ. ನಿನ್ನ ಪುನರುತ್ಥಾನ ನಮಗೆ ಏನು ತೋರಿಸಿಕೊಟ್ಟಿದೆ ಅನ್ನತಕ್ಕಂಥ ಸತ್ಯವು, ನೀನೇ ಬರಬೇಕಾಗಿರುವ ಮಸಿಹ, ರಕ್ಷಕನು, ವಿಮೋಚಕನು ಎಂಬುದಾಗಿ ತಿಳಿದುಕೊಳ್ಳುವಂತೆ ಆ ಪುನರುತ್ಥಾನ ನಮಗೆ ದೊಡ್ಡ ಆಧಾರ, ಸಾಕ್ಷಿ ಆಗಿದೆ ಕರ್ತನೆ, ಪುರಾವೆ ಆಗಿದೆ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಿದಾಗ ಸ್ತೋತ್ರ ಕರ್ತನೆ. ಈ ಪುನರುತ್ಥಾನ ಯೇಸು ಕ್ರಿಸ್ತನ ಲೋಕದಲ್ಲಿ ಆಗಿರೋದ್ರಿಂದಲೇ ನಾವೆಲ್ಲರೂ ಕರ್ತನೆ ಇವತ್ತು ನಿನ್ನ ವಾಕ್ಯವನ್ನು ಕೇಳೋದಕ್ಕಾಗಿ ಎಲ್ಲ ಸೇರಿ ಬಂದಿದೆ ಕರ್ತನೆ. ಹೌದು ರಾಜ, ನೀನು ಮರಣವನ್ನು ಜಯಿಸಿದಿ, ಶಾಪಗಳನ್ನು ಜಯಿಸಿದಿ, ರೋಗಗಳನ್ನು ಜಯಿಸಿದಿ. ಅದಕ್ಕಾಗಿ ನಮಗೆ ಶಾಪದಿಂದ, ರೋಗದಿಂದ, ವ್ಯಾಧಿಗಳಿಂದ, ದರಿದ್ರದಿಂದ, ಬಡತನದಿಂದ ಎಲ್ಲದರಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಸೇರಿ ಬಂದಿರುವ ಎಲ್ಲ ಭಕ್ತರಿಗೂ ಕೂಡ ಅದು ಪ್ರಾಪ್ತವಾಗುವಂತೆ ಸಾಮಾಡು, ನಿತ್ಯ ಜೀವವರೆಗೂ ಉಂಟಾಗುವಂತೆ ಸಾಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಜವಾಗಲೂ ಪುನರುತ್ಥಾನದ ವಿಷಯದಲ್ಲಿ ನಾವು ಸುಮಾರು ದಿನಗಳಿಂದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅನ್ನತಕ್ಕಂಥ ದೊಡ್ಡ ಪದವಿ, ಒಂದು ದೊಡ್ಡ ಇತಿಹಾಸದಲ್ಲಿ ಒಂದು ಸ್ಥಾನವನ್ನು ಯೇಸು ಕ್ರಿಸ್ತ ಕೊಟ್ಟಿದ್ದ. ಅದಕ್ಕಾಗಿ ಆತನ ಹೆಸರಿನ ಉಲ್ಲೇಖನ ಇಲ್ಲದೆ ಯಾವ ದಿನಾಂಕಗಳು ಉಲ್ಲೇಖಿಸಲ್ಪಡೋದಿಲ್ಲ. ಅಂದರೆ ಆತನ ಹೆಸರಿನ ಉಲ್ಲೇಖನ ಇಲ್ಲದಿದ್ದರೆ ಯಾವ ಶತಮಾನಗಳು ಅಥವಾ ಯಾವ ಇತಿಹಾಸವು ಆರಂಭ ಮಾಡಬೇಕಾದ್ರೆ ಕ್ರಿಸ್ತ ಪೂರ್ವ ಅಲೆಕ್ಸಾಂಡರ್ ದ ಗ್ರೇಟ್, ಕ್ರಿಸ್ತ ಶಕ ಮೊಘಲರು ನಮ್ಮ ದೇಶವನ್ನು ಆಳಿದರು, ಕ್ರಿಸ್ತ ಪೂರ್ವ ರೋಮನ್ ಸಮ್ರಾಟರು ಭೂಮಿಯ ಮೇಲೆ ಹಿಡಿತವನ್ನು ಹಿಡಿದಿದ್ರು, ಸೂಪರ್ ಪವರ್ ಆಗಿದ್ರು. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕದಲ್ಲಿ ಕೂಡ ಸೂಪರ್ ಪವರ್ ಆಗಿದ್ರು. ಕ್ರಿಸ್ತ ಶಕ ತದನಂತರ ಬ್ರಿಟಿಷರು ಸೂಪರ್ ಪವರ್ ಆದರು. ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅನ್ನತಕ್ಕಂಥ ಈ ಒಂದು ದೊಡ್ಡ ಬಲವಾದಂಥ ಸಾಕ್ಷಿ ಪದಕ ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ರು. ಆದ ಕಾರಣ ಇಲ್ಲಿ ನಾವು ಗಮನಿಸ್ತಕ್ಕಂಥ ಕೆಲವು ಕಾರ್ಯ, ಯಾಕಂದರೆ ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಮತ್ತು ತಿರುಗಿ ಪುನರುತ್ಥಾನಾಗಿ ಎಲ್ಲರ ಮುಂದೆ ಆತನು ಕಾಣಿಸಿಕೊಂಡು ಅವರ ಜೊತೆಯಲ್ಲಿ ಮಾತನಾಡಿ ಸುಮಾರು 40 ದಿವಸಗಳು ಮಾನವನ ಮಧ್ಯದಲ್ಲಿ ಆತನಿದ್ದುಕೊಂಡು. ಅದಕ್ಕಾಗಿ ಇಲ್ಲ, ಇದು ಯೇಸು ಕ್ರಿಸ್ತನ ಪುನರುತ್ಥಾನ, ಆತನ ಮಸಿಹ, ಆತನು ಮೆಸ್ಸಯ್ಯ ಅಂತೇಳಿ, ಅದು ಅರಬಿಕ್ ಭಾಷೆಯಲ್ಲಿ ಅಥವಾ ಹೀಬ್ರು ಭಾಷೆಯಲ್ಲಿ ಮಸಿಹ ಅಂಥೇಳಿ ಬರಬೇಕಾಗಿರ್ತಕ್ಕಂಥ ಭೂಪರ ರಕ್ಷಕನಾಗಿರ್ತಕ್ಕಂಥವನು, ಜಗದುದ್ಧಾರಕರ್ತನು, ಜಗಕ್ಕೆ ಉದ್ಧಾರಕರ್ತನು ಅನ್ನತಕ್ಕಂಥ ಸತ್ಯವು ಸುಮಾರು ಯೇಸು ಕ್ರಿಸ್ತ ಪೂರ್ವ 4000 ವರ್ಷಗಳಿಂದ ಉಲ್ಲೇಖಿಸಲ್ಪಡ್ತಾ ಇದೆ. ಜಗದ ರಕ್ಷಕನು ಬರಲಿಕ್ಕಿದ್ದಾನೆ ಅನ್ನತಕ್ಕಂಥ ಸತ್ಯವು. ಆದರೆ ಅನೇಕ ಜನರು ತಾನು ಮಸೀಹ ಆಗಿದ್ದಾನೆ, ತಾನು ಜಗಕ್ಕೆ ಮಸೀಹ ಆಗಿದ್ದಾರೆ ಅಂಥೇಳಿ ಭಾಳ ಜನರು ತಮ್ಮನ್ನು ತಾವು ಹೇಳಿಕೊಳ್ತಕ್ಕಂಥ, ದಾವೆ ಮಾಡತಕ್ಕಂಥವರು ಕೂಡ ಬರ್ತಾರಂತ ಅನ್ನತಕ್ಕಂಥ ಸತ್ಯವು ಈ ದೇವಲೋಕಕ್ಕೆ ಗೊತ್ತಿತ್ತು. ಆದ ಕಾರಣ ಅನೇಕ ದೊಡ್ಡ ಮಹಾಪುರುಷರು ಬಂದರು, ಒಳ್ಳೆ ಬೋಧನೆಗಳು ಕೊಟ್ಟರು. ಕೆಲವು ಜನ ತಪ್ಪು ಬೋಧನೆ ಕೊಟ್ಟರು, ಕೆಲವು ಜನ ದ್ವೇಷದ ಬೋಧನೆಯನ್ನು ಕೊಟ್ಟರು, ಕೆಲವು ಜನ ಉಗ್ರವಾದಿಗಳು ಆಗತಕ್ಕಂಥ ಬೋಧನೆ ಕೊಟ್ಟರು, ಮಹಾಪುರುಷರು ಬಂದು. ಆದರೆ ಯೇಸು ಕ್ರಿಸ್ತನು ಉಪದೇಶ, ಯೇಸು ಕ್ರಿಸ್ತನ ಶಾಂತಿ ಸಂದೇಶ ಕೆಟ್ಟು ಹೋಗಿದ್ದವರು, ಭ್ರಷ್ಟರು, ಉಗ್ರವಾದಿಗಳು, ಕುಖ್ಯಾತ ಅಪರಾಧಿಗಳು, ಕ್ರೂರಿಗಳು, ಪಟಿಂಗರು, ಮೂರ್ಖರು ಎಲ್ಲರನ್ನೂ ಆತನು ಸನ್ಮಾರ್ಗಕ್ಕೆ ನಡೆಸಿದ್ದಾನೆ. ಅಷ್ಟೇ ಅಲ್ಲದೆ ಆತನ ಬೋಧನೆ ಮಾತ್ರ ಅಲ್ಲ, ಕೊನೆಗೆ ಆತನು ಮರಣವನ್ನು, ಸಿಲುವೆ ಮರಣವನ್ನು, ನಮ್ಮೆಲ್ಲರ ಪಾಪದ ನಿಮಿತ್ತ ಸಿಲುವೆ ಮರಣವನ್ನು ಅನುಭವಿಸಿ ಆತನು ಪುನರುತ್ಥಾನ
ಆಗಿದ್ರೆ ಮಾತ್ರವೇ ಆತನು ಮಸಿಯಾ ಅನ್ನತಕ್ಕಂಥ ಸತ್ಯವು ಎಲ್ಲರಿಗೆ ಅರ್ಥ ಆಗ್ತದೆ. ಅದಕ್ಕಾಗಿ ನಿಮಗೆ ಹೇಳಬೇಕಾಗುತ್ತೆ, ಯೇಸು ಕ್ರಿಸ್ತನು ತನ್ನ ಭೂಲೋಕದಲ್ಲಿ ಶಿಷ್ಯರ ಜೊತೆಲಿ ಮಾನವನ ಜೊತೆಲಿ ಇರುವಾಗೆಲ್ಲ ಆತನು ಎಷ್ಟು ಸಾರಿ ಯೇಸು ಕ್ರಿಸ್ತನು ತನ್ನ ಬಗ್ಗೆ ಅಥವಾ ನ್ಯಾಯ ಪ್ರಮಾಣಗಳಲ್ಲಿ ನ್ಯಾಯ ಪ್ರಮಾಣದಲ್ಲಿ ಬೈಬಲ್ನಲ್ಲಿ ಉಲ್ಲೇಖಿಸಲ್ಪಟ್ಟಿರೋ ಪ್ರಕಾರವಾಗಿ ಪ್ರವಚನಗಳಲ್ಲಿಯೂ ಮತ್ತು ಕೀರ್ತನೆಗಳಲ್ಲಿಯೂ ಮತ್ತು ಮೋಶೆ ಧರ್ಮ ನ್ಯಾಯ ಪ್ರಮಾಣಗಳಲ್ಲಿಯೂ ಆ ಯೇಸು ಕ್ರಿಸ್ತನ ಬಗ್ಗೆ ಇರತಕ್ಕಂಥ ಸತ್ಯವು ಆತನು ಉಲ್ಲೇಖಿಸ್ತಾರವಾಗ ಅನೇಕ ಸಾರಿ ಶಿಷ್ಯರು ಆಗಲಿ ಇವರು ಕೂಡ ಆಗಲಿ ಯೇಸು ಕ್ರಿಸ್ತನನ್ನು ತನ್ನ ಮಧ್ಯದಲ್ಲಿ ಬಂದಿರತಕ್ಕಂಥ ಆ ಒಡೆಯನು ಭೂಪರಗಳನ್ನು ಉಂಟು ಮಾಡಿರತಕ್ಕಂಥ ಸರ್ವಸೃಷ್ಟಿಕರ್ತರೇ ಆತರ ಮಧ್ಯದಲ್ಲಿ ಬಂದಿದೆ ಎಂಬುದಾಗಿ ಅವರು ಅರ್ಥ ಮಾಡ್ಕೊಂಡಿಲ್ಲ. ಆದ ಕಾರಣ ಆದರೆ ಶಿಷ್ಯರು ಯೇಸು ಕ್ರಿಸ್ತನು ಒಂದು ಪ್ರವಾದಿ, ಒಂದು ಸರ್ವಶ್ರೇಷ್ಠವಾದಂಥ ಒಂದು ಪ್ರವಾದಿ, ಆತನಂಥ ಪ್ರವಾದಿ ಯುಗದಲ್ಲಿ ಬಂದಿಲ್ಲ ಮತ್ತು ಇನ್ನು ಮುಂದೆ ಬರುವುದಿಲ್ಲ ಅನ್ನತಕ್ಕಂಥ ಸತ್ಯದ ಕಾರಣದಿಂದಲೇ ಆತನಿಗೆ ಕ್ರಿಸ್ತಪೂರ್ವ ಕ್ರಿಸ್ತ ಶಕ AD and BC ಅನ್ನತಕ್ಕಂಥ ಪದಕ ಆತನಿಗೆ ಕೊಟ್ಟಿದ್ರು. ಅದಲ್ಲದೆ ಮರಣವನ್ನು ಜಯಿಸಿದ ಅನೇಕ ಜನರು ಬಂದರು, ಮಹಾಪುರುಷರೆಂಬುದಾಗಿ ಎನಿಸಿಕೊಂಡರು. ಅನೇಕ ಜನ ಅವರನ್ನು ಮಹಾಪುರುಷರೆಂಬುದಾಗಿ ನಂಬಿದರು. ಆದರೆ ಮರಣಿಸಿದ ಮೇಲೆ ಅವರು ಯಾರು ಎಂಬುದಾಗಿ ಅರ್ಥ ಆಯಿತು. ಅದಕ್ಕಾಗಿ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಪುನರುತ್ಥಾನವಾಗಿರುವುದರಿಂದಲೇ ಆ ಬರಬೇಕಾಗಿರುವ ಮಸಿಹ, ನಾನು ಮಸಿಯ, ಇವ್ರ ಮಸಿಯ, ಅವ್ರ ಮಸಿಯ ಎಂಬುದಾಗಿ ಬಹಳ ಜನರು ಬರಬೇಕಾಗಿರ್ತಾರೆ, ಪ್ರವಾದಿ ನಾನೇ ಎಂಬುದಾಗಿ ಕೆಲವು ಜನ ಹೇಳಿಕೊಳ್ಳಿಲ್ಲದ್ರು ಆ ನಂಬಿಕೆಯನ್ನು ಹರಡಿಸ್ತಾ ಇದ್ರು. ಆದರೆ ಇಲ್ಲಿ ಯೇಸು ಕ್ರಿಸ್ತನು ದಾವೆ ಮಾಡಿದಾನೆ, ಬರಬೇಕಾಗಿರುವ ಮಸಿಹಾನು ತಾನೇ. ಇದು ಕೂಡ ತೋರಿಸಿದಾನೆ, ಮರಣವನ್ನು ಮರಣಿಸಿ ಶಿಲುಬೆ ಮೇಲೆ ಶ್ರಮೆಯನ್ನು ಅನುಭವಿಸಿ ಪಾಪ ಶಾಪಗಳೆಲ್ಲ ಹೊತ್ತು ಮರಣಿಸಿ ಅಧೋಲೋಕಕ್ಕೆ, ಭೂಮಿಯ ಅಧೋಭಾಗದಲ್ಲಿ ಆತನ ಆತ್ಮ ಪ್ರವೇಶಿಸಿ ಅನೇಕ ಪರದೈಸಿಯಲ್ಲಿರ್ತಕ್ಕಂಥ ಆತ್ಮಗಳನ್ನು ಸೆರೆ ಹಿಡಿದು ಅವುಗಳಿಗೆ ಮತ್ತು ತಿರುಗಿ ಶರೀರವನ್ನು ಧರಿಸಿ ತಿರುಗಿ ಪುನರುತ್ಥಾನವಾಗುವುದೇ ಕೊನೆ ಮತ್ತು ಪ್ರಶ್ನಿಸಲಾರದಂಥ, ಇನ್ನು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡತಕ್ಕಂಥ ಒಂದು ಸೂಚಕ್ರಿಯೆ ಏನಿತ್ತಂದರೆ ಅದು ಯೇಸು ಕ್ರಿಸ್ತನ ಪುನರುತ್ಥಾನವೇ. ಅದಕ್ಕೆ ಮತ್ತೆ ಸುವಾರ್ತೆ 12:38 ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಪರಿಸಯ್ಯರು, ಶಾಸ್ತ್ರಿಗಳು, ಮತಸ್ಥರು, ಮತಾವಲಂಬಿಗಳು, ರಾಜಕೀಯ ನಾಯಕರು, ಅನೇಕ ರೀತಿಯಾದಂಥ ಜನರು ಬಂದಿರುವಾಗ ಯೇಸು ಕ್ರಿಸ್ತನಿಗೆ ನೀನು ನಿಜವಾದ ಮಸಿಯಾ ಆಗಿದ್ರೆ, ನೀನು ನಿಜವಾಗಲೂ ಬರಬೇಕಾಗಿರ್ತಕ್ಕಂಥ ಕ್ರಿಸ್ತು ಆಗಿದ್ರೆ, ಆ ಒಡೆಯನು ಆಗಿದ್ರೆ, ಜಗದ್ರಕ್ಷಕನೂ ಆಗಿದ್ರೆ, ಹಾಗಾದರೆ ಈ ಸೂಚಕ್ರಿಯೆ ಮಾಡು ಎಂಬುದಾಗಿ ಅನೇಕ ಮತಸ್ಥರು ಆತನನ್ನು ಬೇಕಾಬಿಟ್ಟಿಯಾಗಿ ಪ್ರಶ್ನೆ ಮಾಡಿ ಆತನನ್ನು ತಪ್ಪು ಹಿಡಿಯಬೇಕೆಂಬುದಾಗಿ ಪ್ರಯತ್ನ ಮಾಡಿದ್ರು. ಆದ್ರೆ ಆಗಿಲ್ಲ. ಆದರೆ ಇವತ್ತು ಯೇಸು ಕ್ರಿಸ್ತನ ಪುನರುತ್ಥಾನ ಏನು ಸೂಚಿಸ್ತಾ ಇದೆ ಅನ್ನೋದು ನೋಡೋಣ. ಓದ್ತೀರಾ ಮಾತನ್ನು? ಮತ್ತೆ ಸುವಾರ್ತೆ ಆಗ ಶಾಸ್ತ್ರಿಗಳಲ್ಲಿ, ಬೇಗನೆ ಪೂರ ಓದಪ್ಪ, ಒಂದೊಂದಾಗಿ ಓದು ಬೇಡ್ರಿ, ದಯಮಾಡಿ ಬೇಗನೆ ಪೂರ ಓದ್ತೀರಿ. ಆಗ ಶಾಸ್ತ್ರಿಗಳಲ್ಲಿಯೂ ಪರಿಸರಲ್ಲಿ ಕೆಲವರು ನಿನ್ನಿಂದ ಗುರುವೇ ಯೇಸು ಕ್ರಿಸ್ತನ ನೋಡಿ, ಗುರುವೇ ನಿನ್ನಿಂದ ಯೇಸು ಕ್ರಿಸ್ತನನ್ನು ಲಾರ್ಡ್, ಒಡೆಯನೇ, ಕರ್ತನು ಎಂದು ಕರೀತಾ ಇಲ್ಲ, ದೇವರು ಎಂದು ಕರೀತಾ ಇಲ್ಲ. ಅವರು ಗುರುವೇ, ಒಳ್ಳೆ ಬೋಧಕನು, ಯೇಸು ಕ್ರಿಸ್ತನನ್ನು ಒಳ್ಳೆ ಬೋಧಕನು, ಒಳ್ಳೆ ದೊಡ್ಡ ಪ್ರವಾದಿ ಎಂಬುದಾಗಿ ನಂಬಿದ್ರು ಹೊರತು ಲಾರ್ಡ್ ಎಂಬುದಾಗಿ ಆಗಿನ ಕಾಲದಲ್ಲಿ ಕೂಡ ನಂಬಲಾರದ ಅಂಧಭಕ್ತರು ಕೂಡ ಇದ್ರು. ಓ ಗುರುವೇ ನಿನ್ನಿಂದ, ಯೇಸು ಕ್ರಿಸ್ತಗಳು, ಓ ಗುರುವೇ ನಿನ್ನಿಂದ ಒಂದು ಸೂಚಕ ಕಾರ್ಯಗಳನ್ನು ನೋಡಬೇಕೆಂಬುದಾಗಿ ಬಯಸುತ್ತೇವೆ. ಆಗ ಯೇಸು ಪ್ರತ್ಯುತ್ತರವಾಗಿ ಮತಸ್ಥರು, ಅಂಧಭಕ್ತರಿಗೆ ಅವರಿಗೆ ವ್ಯಭಿಚಾರಣಿಯಾದ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ಹುಡುಕುತ್ತದೆ, ಬೇಕಾಬಿಟ್ಟಿಯಾಗಿ ಪ್ರವಾದಿಯಲ್ಲಿ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಅದಕ್ಕೆ ಇನ್ಯಾವ ಸೂಚಕ ಕಾರ್ಯ ಕೊಟ್ಟರೆ ಅವರು ನಂಬುವುದಿಲ್ಲ. ಯಾರು? ಈ ಮತಸ್ಥರು. ಆದರೆ ಮುಂದೆ ಓದ್ತೀರಿ. ಕಾರಣ ಏನಂದ್ರೆ
ಯೋನನು 3 ಹಗಲು ಮತ್ತು 3 ರಾತ್ರಿ ಮೀನಿನ ಹೊಟ್ಟೆಯಲ್ಲಿದ್ದ ಹಾಗೆ ಮೀನಿನ ಹೊಟ್ಟೆಯಲ್ಲಿದ್ದ ಹಾಗೆ ಮನುಷ್ಯಕುಮಾರನು 3 ಹಗಲು ಮತ್ತು 3 ರಾತ್ರಿ ಮನುಷ್ಯಕುಮಾರನು ಅಂದ್ರೆ ಯೇಸು ಕ್ರಿಸ್ತನು 3 ಹಗಲು ಮತ್ತು 3 ರಾತ್ರಿ ಭೂಗರ್ಭದಲ್ಲಿ ಇರುವನು. ಇದೇ ಸೂಚಕ ಕ್ರಿಯೆ ತೋರಿಸಲ್ಪಡ್ತದೆ. ಕೊನೆಯ ಸೂಚನೆ, ದ ಫೈನಲ್ ಸೈನ್ ಆಫ್ ಮೆಸಾಯನಿಕ್ ಎವಿಡೆನ್ಸ್. ಕೊನೆ ಸೂಚನೆ, ಯೇಸು ಕ್ರಿಸ್ತನೇ ಆ ಮಸಿಹ ಅಂತ ಹೇಳಿಕೊಂಡು ನಾನು ತೋರಿಸ್ತೇನೆ ಎಂಬುದಾಗಿ ಹೇಳಿದ್ದೇನೆ. ವ್ಯಭಿಚಾರಣೀಯ ಕೆಟ್ಟ ಸಂತತಿಯೇ, ಮತಸ್ಥರೇ, ಮತಬುದ್ಧಿ ಇರತಕ್ಕಂಥವರೇ, ಅಂಧಭಕ್ತರೇ, ಬೇಕಂತಲೇ ನೀವು ಉದ್ದೇಶಪೂರ್ವಕವಾಗಿ ಪ್ರಶ್ನೆಗಳು ಹಾಕಿ ಸೂಚನೆಗಳು ಬೇಕೆಂಬುದಾಗಿ ಹೇಳ್ತೀರಿ. ನೀವು ಎಷ್ಟು ಸತ್ತವರನ್ನ ಎಬ್ಬಿಸಿದ್ರು, ರೋಗಗಳನ್ನು ಗುಣಪಡಿಸಿದ್ರು, ಲಕ್ಷಾಂತರ ರೋಗಗಳು ಒಟ್ಟಿಗೆ ಗುಣಪಡಿಸಿದ್ರು ಕೂಡ ನೀವು ನಂಬಲಿಲ್ಲ. ಯಾಕಂದರೆ ನೀವು ನಂಬೋದಿಲ್ಲ, ನನಗೆ ಗೊತ್ತಿದೆ. ಆದರೆ ಒಂದು ಸೂಚನೆ ಮಾತ್ರ, ಯೋನನ ಸೂಚನೆ ಕೊಟ್ಟಿದ ನಂತರ ನಂಬದೇ ಇರ್ರಿ, ಅದು ಮಾತ್ರ ನಿಜ ಅನ್ನತಕ್ಕಂಥ ವಾಸ್ತವ ನಿಮಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಯೋನ ಎಂಬ ಪ್ರವಾದಿಗೆ ಕೊಡಲಾಗಿರ್ತಕ್ಕಂಥ ಸೂಚನೆ ಎಂಬುದಾಗಿ ಹೇಳಿದನು. ತದನಂತರ ಇದು ಯಾಕೆ ಹೇಳಿದನು ಅನ್ನತಕ್ಕಂಥದ್ದನ್ನು ನಾವು ಮುಂದೆ ಓದ್ತೇವೆ. ಕೊನೆ ನ್ಯಾಯ ತೀರ್ಪಿನಲ್ಲಿ ನಿನಿವೆಯ ಜನರು ಈ ಸಂತತಿ ಅಂದ್ರೆ ಈ ಒಂದು ವ್ಯಭಿಚಾರಣೀಯ ಸಂತತಿ ಆಗಿರ್ತಕ್ಕಂಥ ಇತ್ತೀಚೆಗೆ ಕ್ರಿಸ್ತನ ಕಾಲದಲ್ಲಿದ್ದಿರತಕ್ಕಂಥ ಮತಸ್ಥರಿಗೆ ವಿರೋಧವಾಗಿ ನಿಂತು ಅವರು ಅಪರಾಧಿಗಳೆಂದು ತೀರ್ಪು ಮಾಡುವರು. ಯಾರು? ನಿನಿವೆಯ ಎಲ್ಲಾ ಜನರು. ಕಾರಣ ಏನಂದ್ರೆ, ಯೋನನು ತೀರ್ಪನ್ನು ನಿನಿವೆ ಪಟ್ಟಣವೆಲ್ಲ ಸಾರಿದಾಗ ಅವರೆಲ್ಲರೂ ಮನಸ್ಸು ತಿರುಗಿಕೊಂಡ್ರು, ಅಂದರೆ ಮಾನಸಾಂತರ ಪಟ್ಟರು. ಅಂದರೆ ಅವರು ಮಾಡಿರ್ತಕ್ಕಂಥ ಎಲ್ಲ ದುಷ್ಕೃತ್ಯಗಳ ನಿಮಿತ್ತ, ಕ್ರೌರ್ಯದ ನಿಮಿತ್ತ, ಅಪವಿತ್ರವಾದ ಕಾರ್ಯಗಳ ನಿಮಿತ್ತ, ಪಾಪದ ನಿಮಿತ್ತ, ದ್ರೋಹದ ನಿಮಿತ್ತ, ಅತಿಕ್ರಮದ ನಿಮಿತ್ತ ಅವರು ಪಶ್ಚಾತ್ತಾಪ ಪಟ್ಟು ಮನಸ್ಸು ತಿರುಗಿಕೊಂಡು ಅವರ ದ್ರೋಹಗಳನ್ನು ಬಿಟ್ಟು ಮಾನಸಾಂತರ ಪಡ್ಕೊಂಡಿದ್ರು. ಯಾರು? ಯೋನನ ಸಂದೇಶವನ್ನು ಕೇಳಿ. ಈಗೋ ಇಲ್ಲಿ ಹೇಳ್ತಾನೆ, ಯೋನನಕ್ಕಿಂತ ದೊಡ್ಡವನು. ಹಿಯರ್ ಈಸ್ ಗ್ರೇಟರ್ ದೆನ್ ಜೋನಾ ಈಸ್ ವಿತ್ ಯು. ಹಲ್ಲೆಲೂಯಾ. ಯೋನನಕ್ಕಿಂತ ಸರ್ವಶ್ರೇಷ್ಠನು ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಮುಂದೆ ಇದ್ದಾನೆ. ಮುಂದೆ ಓದ್ತೀರಿ. ಮತ್ತು ನ್ಯಾಯ ವಿಚಾರಣೆಯಲ್ಲಿ, ಇದು ಇಬ್ಬರು ಕಾರ್ಯ ನೋಡ್ತಾರೆ. ನ್ಯಾಯ ವಿಚಾರಣೆಯಲ್ಲಿ, ಕೊನೆ ನ್ಯಾಯ ವಿಚಾರಣೆಯಲ್ಲಿ, ಈ ಭೂಲೋಕದ ಅಂತ್ಯವಾಗಿದ ನಂತರ ಕೊನೆಯದಾಗಿ ಪಾಪಿಗಳು ಮತ್ತು ಪರಿಶುದ್ಧರ ಮಧ್ಯದಲ್ಲಿ ಒಂದು ದೊಡ್ಡ ನ್ಯಾಯ ತೀರ್ಪಾಗ್ತದೆ. ಆ ದೊಡ್ಡ ನ್ಯಾಯ ತೀರ್ಪಿನ ಸಮಯದಲ್ಲಿ ಆ ಸಮಯದಲ್ಲಿ ಒಬ್ಬಳು ಬಂದು ತೀರ್ಪು ಮಾಡ್ತಾಳಂತೆ. ಅವಳು ಕೂಡ ತೀರ್ಪಿಗೆ ಮುಂದೆ ನಿಲ್ತಾಳಂತೆ. ದಕ್ಷಿಣ ಭಾಗದಿಂದ ಬಂದಿರತಕ್ಕಂಥ ಸಲ್ಮೋನನನ್ನು ಭೇಟಿಯಾಗಲಿಕ್ಕೆ ಬಂದಿರತಕ್ಕಂಥ ಒಂದು ಮಹಾರಾಣಿ, ಶೀಬಾ ದೇಶದ ದಕ್ಷಿಣದ ರಾಣಿಯು ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದಂಥ ಈ ಮತಸ್ಥರು ಸಂತತಿಯವರನ್ನು, ಪರಿಶಾಯರನ್ನು, ಸದುಕಾಯರನ್ನು, ಅಲ್ಲಿದ್ದ ಮತಸ್ಥರನ್ನು ತೀರ್ಪಿನ ಕಾಲದಲ್ಲಿ ಇವರು ಅಪರಾಧಿಗಳೆಂದು ನಿರ್ಣಯಿಸಲ್ಪಡೋರು. ಅವಳು ನಿರ್ಣಯಿಸುತ್ತಾಳೆ. ಯಾರು? ಶೀಬಾ ದೇಶದ ರಾಣಿ. ಕಾರಣ ಏನಂದ್ರೆ, ಆಕೆಯು ಸಲ್ಮೋನನ ಜ್ಞಾನವನ್ನು ಕೇಳುವುದಕ್ಕಾಗಿ, ಸಲ್ಮೋನನ ಜ್ಞಾನೋಪದೇಶವನ್ನು, ರಾಯಲ್ ಟೀಚಿಂಗ್ ಜ್ಞಾನೋಪದೇಶವನ್ನು ಕೇಳುವುದಕ್ಕಾಗಿ ಭೂಮಿಯ ಕಟ್ಟಕಡೆ ಭಾಗದಿಂದ ಬಂದಳು. ಯಾರು? ಶೀಬಾ ದೇಶದ ರಾಣಿ ಸಲ್ಮೋನನ ಜ್ಞಾನೋಪದೇಶವನ್ನು, ಸಲ್ಮೋನನ ನೀತಿ ಉಪದೇಶಗಳನ್ನು, ಸಲ್ಮೋನನ ಬಾಯಿಂದ ಬರ್ತಕ್ಕಂಥ ರಾಜರಿಗ ನೀತಿ ಉಪದೇಶಗಳನ್ನು ಕೇಳುವುದಕ್ಕೆ ಅವಳು ಬಂದಳು. ಯಾಕಂದರೆ ಅವಳು ಕೊನೆಗೆ ಆಗುವ ತೀರ್ಪಿನ ಕುರಿತು ಏನೇನಿದೆ ಎಂಬುದಾಗಿ ಅವಳು ಸಲ್ಮೋನ ಜ್ಞಾನಿ ಹತ್ರ ತಿಳ್ಕೊಂಡು. ಅದಕ್ಕಾಗಿ ಇಲ್ಲಿ 2 ಸೂಚಕ್ರಿಯೆಗಳಲ್ಲಿ 2 ಜನರನ್ನು ತೋರಿಸ್ತಾ ಇದ್ದಾನೆ. ಒಂದು, ನಿನಿವೆಯ ಜನರು ಮಾನಸಾಂತರ ಪಡ್ಕೊಂಡಿದ್ದು. ಇನ್ನೊಂದು, ಶೀಬಾ ದೇಶದ ಒಂದು ರಾಣಿ, ಬಹು ಧನ ಸಂಪತ್ತು, ವಜ್ರ ವೈಡೂರ್ಯಗಳಿಂದ, ಬಂಗಾರದಿಂದ, ಅಮೂಲ್ಯವಾದ ರತ್ನಗಳಿಂದ ಸೊಲೊಮೋನನನ್ನು
ಸೊಲೊಮೋನನಿಗೆ ಕಾಣಿಕೆಯನ್ನು ಕೊಟ್ಟು ಆತನ ಜ್ಞಾನವನ್ನು ಕೇಳೋದಕ್ಕಾಗಿ ಬಂದಿರತಕ್ಕಂಥ ಶೀಬಾ ದೇಶದ ರಾಣಿ ಕೊನೆ ತೀರ್ಪಿನ ದಿನದಲ್ಲಿ ಸಾಕ್ಷಿಯಾಗಿ ಹೇಳುವಳು, ಅಂದರೆ ತೀರ್ಪು ಮಾಡುವಳು. ಇವರು ಯಾರು? ಯೇಸು ಕ್ರಿಸ್ತನ ಕಾಲದಲ್ಲಿರ್ತಕ್ಕಂಥ ಮತಸ್ಥರಿಗೆ ಇವರು ಯಾರು? ಅಪರಾಧಿಗಳೆಂದು ನಿರ್ಣಯಿಸೋಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರು ಸಾಕ್ಷಿ ಹೇಳ್ತಾರೆ ಎಂಬುದಾಗಿ. ಯೇಸು ಕ್ರಿಸ್ತನು ಇಲ್ಲಿ ತನ್ನ ಕಾರ್ಯವನ್ನು ಯಾಕೆ ಯೇಸು ಕ್ರಿಸ್ತನು ಮರಣಿಸಿ 3 ದಿನ ಆತನ ದೇಹವು ಸಮಾಧಿಯಲ್ಲಿತ್ತು, ಆತನ ಆತ್ಮ ಅಧೋಲೋಕಕ್ಕೆ ಪ್ರವೇಶ ಮಾಡಿತ್ತು, ಅಂದರೆ ಭೂಲೋಕದ ಅಧೋಭಾಗದಲ್ಲಿ ಪ್ರವೇಶ ಮಾಡಿತ್ತು. ಇದೆಲ್ಲ ಜರುಗಿದ ಕೂಡಲೇ ಇಲ್ಲಿ ಯಾಕೆ ಯೋನನ ಸೂಚನೆ ಎಂಬುದಾಗಿ ಹೇಳ್ತಾ ಇದ್ದಂದ್ರೆ, ಯೋನ ನಿನವೆ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಮುಂಚೆ ನಿನವೆ ಪಟ್ಟಣ ಅತಿಕ್ರಮದಿಂದ, ಪಾಪದಿಂದ, ದುಷ್ಕೃತ್ಯಗಳಿಂದ, ದ್ರೋಹ ಅಪರಾಧಗಳಿಂದ, ವೈಲೆನ್ಸಿಂದ, ಹಿಂಸೆಯಿಂದ ಭಯಂಕರವಾಗಿ ತುಂಬಿರುವುದರಿಂದ ಯೋನನು ಅಲ್ಲಿ ನೇರವಾಗಿ ಹೋಗಿದ್ರೆ ಯಾರೂ ಯೋನನನ್ನು ಆಲೈಸ್ತಾ ಇಲ್ಲಾಗಿದ್ರು. ಆತನು ನಾವೇ ಮೇಲೆ ಬಂದು ನಾವೆಯಿಂದ ದೊಡ್ಡ ಹಡಗಿನಿಂದ ಇಳಿದುಕೊಂಡು ನಿನವೆ ಪಟ್ಟಣ ಪ್ರವೇಶ ಮಾಡಿ ಬಂದಿದ್ರೆ ನಿಜವಾಗಲೂ ಯೋನನನ್ನು ಯಾರು ನಂಬುತ್ತಿಲ್ಲಾಗಿದ್ರು. ಆದರೆ ಯೋನನನ್ನು ಆ ಮೀನಿನ ಹೊಟ್ಟೆಯಲ್ಲಿ 3 ದಿನಗಳು ಇರಬೇಕಂದ್ರೆ ಕಾರಣ ಏನು ತೋರಿಸ್ಕೊಳ್ಳಿಕ್ಕೆ? ನಿನವೆ ಜನರು ಇಷ್ಟು ಕಠೋರವಾದ ಜನರಾಗಿದ್ದರು. ಅವರಿಗೆ ಯಾರಾಗಲಿ ಎಂಥ ಕನಸಾಗಲಿ, ಎಂಥ ಕನಸಿನ ಮೂಲಕವಾಗಿ ದೇವರು ಮಾತಾಡಿದರು, ಅಥವಾ ದರ್ಶನ ಮೂಲಕವಾಗಿ ದೇವರು ಮಾತಾಡಿದ್ರು, ಅಥವಾ ಅಲ್ಲಿರುವತಕ್ಕಂಥ ಜನರ ಮೂಲಕವಾಗಿ ದೇವರು ಮಾತಾಡಿದ್ರು, ಅವರು ಕೇಳ್ತಿಲ್ಲ ಆಗಿರುವ ಕಾರಣದಿಂದಲೇ ಅವರಿಗೆ ದೇವರು ಯೋನನ ಯೋಜನೆಯನ್ನು ಮಾಡಿದನ, ಯೋನನಿಗೆ ಒಂದು ಸೂಚನೆಯನ್ನು ಮಾಡಿದನ. ಅದೇನೆಂದರೆ, ಯೋನನು ನಿನವೆ ಪಟ್ಟಣಕ್ಕೆ ಹೋಗಿ ಸ್ವಾರ್ತೆ, ಅಂದರೆ ನಿನವೆ ಪಟ್ಟಣಕ್ಕೆ ಹೋಗಿ ತೀರ್ಪನ್ನು ಸಾರೋದಕ್ಕಾಗಿ, ನಾಟ್ ಸ್ವಾರ್ತೆ, ತೀರ್ಪನ್ನು. ಹಿ ಪ್ರೀಚ್ಡ್ ದ ಜಜ್ಮೆಂಟ್. ಹಿ ಡಿಡ್ ನಾಟ್ ಪ್ರೀಚ್ ದ ಗಾಸ್ಪಲ್, ಹಿ ಪ್ರೀಚ್ಡ್ ದ ಜಜ್ಮೆಂಟ್. ಆದರೆ ಆತನು ತೀರ್ಪನ್ನು ಸಾರಿದ. ಲಕ್ಷಣ ಕೇಳ್ತೀರಿ, ಆ ತೀರ್ಪು ಏನಂದರೆ, ಆ ತೀರ್ಪು ಸಾರಬೇಕಾದ್ರೆ ಯಾರೋ ಒಂದು ಅಪರಿಚಿತರು ಬಂದು ನಿಮಗೆ ತೀರ್ಪು ಸಾರಿದರೆ ನಂಬಲಿಕ್ಕಾಗ್ತದ? ನಂಬಲಿಕ್ಕಾಗಲ್ಲ. ತೀರ್ಪು ಸಾರಿದರೆ ನಂಬಲಿಕ್ಕಾಗಲ್ಲ. ಆದರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಏನಂತ ಹೇಳ್ಕೊಂಡು, ಯಾರೋ ಅಪರಿಚಿತರು ಬಂದು ತೀರ್ಪು ಸಾರಲಿ ಕೇಳಲಿಕ್ಕಾಗೋದಿಲ್ಲ. ಆದರೆ ಇಲ್ಲಿ ಯೋನನು 3 ದಿವಸ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು ಸಮುದ್ರದ ಒಳಗಿದ್ದು, ಸಮುದ್ರದಿಂದ ಆ ಮೀನು ಸಮುದ್ರದ ದಂಡಿಗೆ ಬಂದು, ಅಂದರೆ ತೀರಕ್ಕೆ ಬಂದು, ಅದು ಯೋನನನ್ನು ಕಾರಿತು, ಅಂದರೆ ಕಕ್ಕಿತ್ತು. ಕಾರಿದ ಕೂಡಲೇ ಯೋನನು ಸಮುದ್ರದ ತೀರದಲ್ಲಿ ಬಂದು ಬಿದ್ದ. ಈ ದೃಶ್ಯ ಪ್ರತ್ಯಕ್ಷವಾಗಿ ಎಲ್ಲ ನಿನಿವೆಯವರು ನೋಡಿದರು. ಒಂದು ಮನುಷ್ಯನು ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು 3 ದಿನಗಳಿದ್ದುಕೊಂಡು ಸತ್ತು ಹೋಗಬೇಕಾಗಿರ್ತಕ್ಕಂಥ ಮನುಷ್ಯನು ಮತ್ತು ತಿರುಗಿ ಮರಣವನ್ನು ಜಯಿಸಿಕೊಂಡು ಅವನು ಯೋನ ಎಲ್ಲಿ ಬಂದು ಬಿದ್ದನು? ನಿನಿವೆ ಪಟ್ಟಣದ ತೀರದಲ್ಲಿ ಬಂದು, ಸಮುದ್ರದ ತೀರದಲ್ಲಿ ಬಂದು ಬಿದ್ದನು. ಅಲ್ಲಿ ಆತನನ್ನು ಆ ಮೀನ ಕಾರಿ ಅವನನ್ನು ವಾಂತಿ ಮಾಡಿತ್ತು. ಆದ ಕಾರಣ ಈ ದೃಶ್ಯವನ್ನು ನೋಡಿದ್ದ ನಂತರವೇ ಯೋನ ಅಲ್ಲಿಂದ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ಶುಭ್ರವಾಗಿ ಆ ದಿನದಿಂದ ನಿನಿವೆ ಪಟ್ಟಣವೆಲ್ಲ ತಿರುಗಿ ಬೀದಿಗಳಲ್ಲಿ, ಹಾದಿಗಳಲ್ಲಿ, ಮಾರುಕಟ್ಟೆಗಳಲ್ಲಿ, ಪೇಟೆಗಳಲ್ಲಿ, ಮೈದಾನಗಳಲ್ಲಿ, ಜನ ಸಮೂಹ ಸ್ತೋಮಗಳು ನಿಂತ ಕಡೆ ಎಲ್ಲ ಕಡೆ ಹೋಗಿ ಯೋನನು, ಇಗೋ ಒಂದೇ ಮಾತು, 40 ದಿವಸ ನಂತರ ಈ ನಿನಿವೆ ಪಟ್ಟಣ ಪೂರ್ಣವಾಗಿ ನಾಶ ಮಾಡಲು ಪಡುತ್ತದೆ, ಉಳಿಯುವುದಿಲ್ಲ ಎಂಬುದಾಗಿ ಹೇಳಿದರು. ಈತನು ಸಾರ್ತಿರ್ತಕ್ಕಂಥ ಈ ಒಂದು ತೀರ್ಪು ಅವರು ನಂಬಬೇಕಾದ್ರೆ ಅದಕ್ಕೆ ತಕ್ಕಂಥ ಮಾತುಗಳನ್ನು ಕೂಡ ನುಡಿತಾ ಇದ್ರು. ಯಾಕೆಂದರೆ ನೀವು ಮಾಡಿರ್ತಕ್ಕಂಥ ಅತಿಕ್ರಮ, ನೀವು ಮಾಡಿರ್ತಕ್ಕಂಥ ದೌರ್ಜನ್ಯ, ನೀವು ಮಾಡಿರ್ತಕ್ಕಂಥ
ಪಾಪಗಳು ನೀವು ಮಾಡಿರ್ತಕ್ಕಂಥ ವೈಜ್ಞಾನಿಕವಾಗಿ ಅಥವಾ ನೂತನವಾದಂಥ ಮಾಡರ್ನ್ ಸಿಟಿಯಾಗಿ ಬಂದಿರೋದ್ರ ಅಂದರೆ ನೀವು ಆಧುನಿಕ ಪಟ್ಟಣವಾಗಿ ಒಂದು ದೊಡ್ಡ ಪಟ್ಟಣ, ಆರ್ಥಿಕದಲ್ಲಿಯೂ ಒಂದು ದೊಡ್ಡ ಪಟ್ಟಣವಾಗಿಯೂ, ಶ್ರೇಷ್ಠವಾದ ಪಟ್ಟಣ, ಬಲಿಷ್ಠವಾದಂಥ ಪಟ್ಟಣವಾಗಿಯೂ, ಅಲ್ಲಿರ್ತಕ್ಕಂಥ ಮಾನಸಿಕ ಜ್ಞಾನ ಬುದ್ಧಿ ವಿವೇಕದಲ್ಲಿ ಕೂಡ ಒಂದು ದೊಡ್ಡ ಶ್ರೇಷ್ಠ ಪಟ್ಟಣವಾಗಿರುವುದರಿಂದ ನೀವು ಮಾಡಿರುವ ಪಾಪ ಅತಿಕ್ರಮಗಳ ನಿಮಿತ್ತ ನಿಮ್ಮ ದೇಶದಲ್ಲಿ ಯಾವನು ಉಳಿಯುವುದಿಲ್ಲ. ಈ ಒಂದು ನಿನಿವೆ ಪಟ್ಟಣದಲ್ಲಿ ಯಾವನು ಉಳಿದು ಪ್ರತಿಯೊಬ್ಬನು ನಾಶವಾಗುವನೆಂಬುದಾಗಿ ಅವರ ಪಾಪಗಳನ್ನು ಬಯಲಿಗೆ ತಂದು, ಈ ಪಾಪಗಳ ನಿಮಿತ್ತ ಈ ಒಂದು ನಿನಿವೆ ಪಟ್ಟಣ ಪೂರ್ಣವಾಗಿ ವಿನಾಶವಾಗುವುದು ಎಂಬುದಾಗಿ ಆತನು ಅವರಿಗೆ ಕೊನೆ ತೀರ್ಪಿನ ಸಂದೇಶವನ್ನು ಕೊಟ್ಟ. 40 ದಿವಸ ಆದ ನಂತರ 40 ದಿವಸಗಳಲ್ಲಿ ಈ ಒಂದು ಪಟ್ಟಣ ಉಳಿಯುವುದಿಲ್ಲ ಎಂಬುದಾಗಿ ಯೋನಾ ಪುಸ್ತಕಕ್ಕೆ ಹೋಗೋಣ ನೇರವಾಗಿ ಹೋಗಿ ಅಲ್ಲಿ ನಾವು ಯೋನಾ ಗ್ರಂಥದಲ್ಲಿ ಒಂದು ಕಾರ್ಯವನ್ನು ನಾವು ನೋಡೋಣ. ವಿತಿನ್ 40 days 40 ದಿವಸ ಒಳಗೆ ಏನಾಗ್ತದೆ ಎಂಬುದಾಗಿ ಆತನು ಹೇಳಿದ. 4ನೇ ವಚನ, 3ನೇ ಅಧ್ಯಾಯ 4ನೇ ವಚನ. ಆಗ ಯೋನನು ಒಂದು ದಿವಸದ ಪ್ರಯಾಣ ಮಾಡಿ ಪಟ್ಟಣದಲ್ಲಿ ಪ್ರವೇಶಿಸಲು ಆರಂಭಿಸಿ ಇನ್ನು 40 ದಿವಸಗಳಾದ ಮೇಲೆ ನಿನಿವೆ ಪೂರ್ಣವಾಗಿ ನಾಶವಾಗುವುದೆಂದು ಕೂಗಿ ಹೇಳಿದನು. ಆಗ ಯಾಕೆ ಅವರು ದೇವರನ್ನು ನಂಬಿದಾರಂದ್ರೆ, ಯೋನ ಸಾರ್ತಿರ್ತಕ್ಕಂಥ ದೇವರನ್ನು ಯಾಕೆ ನಂಬಿದಾರಂದ್ರೆ, ಯೋನ ಏನು ಹೇಳ್ತಾ ಇದ್ದಾನೆ ಆ ನಿನಿವೆ ಪಟ್ಟಣದ ದುಷ್ಕೃತ್ಯದ ನಿಮಿತ್ತ, ಅವರು ಮಾಡಿರ್ತಕ್ಕಂಥ ಅಪರಾಧದ ನಿಮಿತ್ತ, ಅವರು ಮಾಡಿರ್ತಕ್ಕಂಥ ಪಾಪದ ನಿಮಿತ್ತ ಪೂರ್ಣ ನಿನಿವೆ ಪಟ್ಟಣವೇ ಪೂರ್ಣ ನಾಶವಾಗಲಿಕ್ಕಿದೆ ಎಂಬುದಾಗಿ ಹೇಳ್ತಾ ಇರುವಾಗ, ಯೋನನು 3 ದಿವಸ ಮೀನಿನ ಹೊಟ್ಟೆಯಲ್ಲಿದ್ದು ಮರಣದೊಂದಿಗೆ ಹೋರಾಡಿ ಜಯಿಸಿ ನಿನಿವೆ ಪಟ್ಟಣಕ್ಕಿರ್ತಕ್ಕಂಥ ಸಮುದ್ರ ತೀರದಲ್ಲಿ ಆತನನ್ನು ಕಾರಿ ಉಳಿಯಿತು ಆ ಮೀನ. ಅದಕ್ಕಾಗಿ ಈ ಮನುಷ್ಯನು ಸಾಧಾರಣವಾದ ಮನುಷ್ಯನು ಅಲ್ಲ ಅಜ್ಜಿ ಅಣ್ಣ, ಯೋನನು ಸಾಧಾರಣವಾದ ಮನುಷ್ಯನಲ್ಲ. ಈತನು ನಿಜವಾಗಲೂ ದೇವರ ಕಡೆಯಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ಪ್ರವಾದಿಯೇ ಎಂದು ಮೊಟ್ಟ ಮೊದಲಾಗಿ ನಂಬಿದರು. ತದನಂತರ ಆತನು ಹೇಳತಕ್ಕಂಥ ಮಾತುಗಳು ಏನಿತ್ತಂದರೆ, ಆ ನಿನಿವೆ ಪಟ್ಟಣದವರು ಮಾಡಿರ್ತಕ್ಕಂಥ ಅಪರಾಧಗಳನ್ನು ಏನು ಅವರು ಬಯಲಿಗೆ ತಂದು ಅದರ ನಿಮಿತ್ತ ಈ ನಿನಿವೆ ಪಟ್ಟಣ ಉಳಿಯುವುದಿಲ್ಲ, ಯಾಕಂದರೆ ಭಯಂಕರವಾದಂಥ ಪಾಪ ಇಲ್ಲಿ ತುಂಬಿ ಬಂದಿದೆ ಎಂಬುದಾಗಿ ಹೇಳಿದರು. ಈ ನಿನಿವೆ ಪಟ್ಟಣವನ್ನು ಸ್ಥಾಪಿಸಿದ್ದ ಮೊಟ್ಟ ಮೊದಲಾದ ಅರಸನು ಯಾರಂದರೆ ನಿಮ್ರೋದ್ ಅರಸನು ಬಹು ಜ್ಞಾನವುಳ್ಳ ಅರಸನು. ಅದಕ್ಕಾಗಿ ನಿನಿವೆ ಪಟ್ಟಣ ಆಗಿನ ಕಾಲದಲ್ಲಿ ಭೂಮಿಯ ಮೇಲೆ ಒಂದು ಆಧುನಿಕ ಬಲಿಷ್ಠವಾದಂಥ, ಆರ್ಥಿಕದಲ್ಲಿ ಕೂಡ ಬಲಿಷ್ಠವಾದಂಥ, ಜ್ಞಾನದಲ್ಲಿಯೂ ಕೂಡ ಬಲಿಷ್ಠವಾದಂಥ, ಅನೇಕ ವಿಷಯದಲ್ಲಿ ಬಹು ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಬಲಿಷ್ಠವಾದಂಥ ಆಧುನಿಕ ನಿನಿವೆ ಪಟ್ಟಣವಾಗಿರುವುದರಿಂದ ನಿನಿವೆ ಪಟ್ಟಣ ದೇವರ ಭಯವನ್ನು ಬಿಟ್ಟು ವಿಕೃತಿಯಾಗಿ ಕಾಮಭಿಲಾಷದಿಂದ, ದ್ರೋಹದಿಂದ, ಅಪರಾಧಗಳಿಂದ, ಅನ್ಯಾಯ ಅತಿಕ್ರಮಗಳಿಂದ ಮತ್ತು ನಂಬಿಕೆ ದ್ರೋಹದಿಂದ ಅದು ತಿರುಗಿ ಬಿದ್ದಿರುವುದರಿಂದ ಆದ ಕಾರಣ ಈ ಕೋಪ, ಈ ಒಂದು ನಿನಿವೆ ಪಟ್ಟಣ ಮಾಡಿರತಕ್ಕಂಥ ಈ ದುಷ್ಕೃತ್ಯದ ನಿಮಿತ್ತ ಅವರ ಮೇಲೆ ತೀರ್ಪು ಬರ್ತಾ ಇದೆ. ನಿನಿವೆ ಪಟ್ಟಣ ಇನ್ನು ಉಳಿದಿಲ್ಲ, ಎಲ್ಲ ನಿನಿವೆ ಪಟ್ಟಣ ಮುಗಿದು ಹೋಗ್ತದೆ ಎಂಬುದಾಗಿ ಹೇಳಿದ ಕೂಡಲೇ ಈ ಸಂದೇಶವು ನಿನಿವೆ ಪಟ್ಟಣದವರೆಲ್ಲರೂ ಅರಸನಿಂದ ಹಿಡಿದುಕೊಂಡು ಕಡೆವರೆಗೂ, ಶ್ರೇಷ್ಠದಿಂದ ಹಿಡ್ಕೊಂಡು ನೀಚರವರೆಗೂ, ಅಂದರೆ ಕೆಳಭಾಗಿನವರೆಗೂ, ಕಡೆ ಜನರವರೆಗೂ ಈ ಮಾತನ್ನು ನಂಬಿದರು ಎಂಬುದಾಗಿ ಹೇಳಲಾಗ್ತದೆ. ದೇ ಬಿಲೀವ್ಡ್ ಗಾಡ್ ಬೈ ದ ಪ್ರೀಚಿಂಗ್ ಆಫ್ ಜೋನಾ. ಅದಕ್ಕಾಗಿ ನೋಡಿ 5ನೇ ವಚನ, 3ನೇ ಅಧ್ಯಾಯ 5ನೇ ವಚನ. ನಿನಿವೆಯ ಮನುಷ್ಯರು ದೇವರನ್ನು ನಂಬಿ ನೋಡಿದ್ರ, ನಿನಿವೆಯ ಮನುಷ್ಯರು ಯೋನನ ಸಾರಿರತಕ್ಕಂಥ ಸಂದೇಶ ನಂಬಿದ್ರು. ಗೊತ್ತಿದೆ, ಆತನ 3 ದಿನ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು ಮರಣವನ್ನು ಜಯಿಸಿ
ಮರಣವನ್ನು ಹೋರಾಡಿ ಜಯಿಸಿ ಆತನು ನಮ್ಮ ಮಧ್ಯದಲ್ಲಿ ಬಂದು ಈ ಸತ್ಯವನ್ನು ಸಾರಲಿಕ್ಕಿದ್ದಾನೆ. ಸಾರ್ತಾ ಇರುವ ಸತ್ಯ ಕೂಡ ನಿಜ. ಯಾಕಂದರೆ ನಾವು ಮಾಡಿರ್ತಕ್ಕಂಥ ಅಪರಾಧ ನಿಜ, ನಾವು ಮಾಡಿರ್ತಕ್ಕಂಥ ಪಾಪ ನಿಜ. ಅದರ ನಿಮಿತ್ತವೇ ನಮ್ಮ ದೇಶದಲ್ಲಿ, ಅಂದರೆ ನಮ್ಮ ನಿನಿವೆ ಪಟ್ಟಣವೇ ಪೂರ್ಣವಾಗಿ ಕೆಡವಿ ಬಿಡಲಿಕ್ಕಿದೆ, ನಾಶವಾಗಲಿಕ್ಕಿದೆ. ಯಾವುದರ ನಿಮಿತ್ತ ಅಂದರೆ ತಾವು ಮಾಡಿರತಕ್ಕಂಥ ಪಾಪದ ನಿಮಿತ್ತ ಅವರು ನಾಶವಾಗಲಿಕ್ಕಿದ್ದಾರೆ ಅನ್ನತಕ್ಕಂಥ ಸತ್ಯವು ಅವರು ನಂಬಿದರು. ಎಲ್ಲರೂ ಹೇಳ್ತಿರಲ್ವಿಯ? ಅದಕ್ಕಾಗಿ ಯೇಸು ಕ್ರಿಸ್ತ ಹೇಳ್ತಾನೆ, 3 ದಿನ ಪುನರುತ್ಥಾನ ಆದ ನಂತರವೇ ಪ್ರಪಂಚದಲ್ಲಿ ಇಸ್ರಾಯೇಲ್ ಜನಾಂಗ ಯಾರ್ಯಾರು ಯೇಸು ಕ್ರಿಸ್ತನನ್ನು ಆ ಮಸಿಹ ಎಂದು ನಂಬಿಲ್ಲವೋ ಆ ಜನರೆಲ್ಲರೂ ಆತನನ್ನು ಮಸಿಹ ಮತ್ತು ಆತನು ದೇವರ ಕಡೆಯಿಂದ ಬಂದಿರತಕ್ಕಂಥ, ಆತನು ಕುಮಾರನು, ಆತನೇ ದೇವರಾಗಿದ್ದಾನೆ ಅನ್ನತಕ್ಕಂಥ ಸತ್ಯವು ಎಲ್ಲ ಜನರು ಕೇಳಿ ನಂಬುವರು ಅನ್ನತಕ್ಕಂಥ ಸತ್ಯ ಅಲ್ಲೇ ಉಲ್ಲೇಖಿಸ್ತಾ ಇದ್ದಾನೆ. ಇಗೋ, ನಾನು ನಿಮಗೆ ಯೋನನ ಸೂಚನವೇ ಹೊರತು ಮತ್ತಾವುದು ನಿಮಗೆ ಕೊಡಲ್ಪಡೋದಿಲ್ಲ, ಯಾಕಂದರೆ ನೀವು ನಂಬುವುದಿಲ್ಲ. ಅದೇ ಯೇಸು ಕ್ರಿಸ್ತನ ಪುನರುತ್ಥಾನ ಅಲ್ಲೇ ನಿನಿವೆ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಜನರು, ಎಷ್ಟು ಜನರಿದ್ರಲ್ಲೇ ನಿನಿವೆ ಪಟ್ಟಣದಲ್ಲಿ? 1,20,000 ಜನರಿದ್ದರು. ಯೋನ ಪ್ರವಾಚಕನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊನೆಯ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೊನೆಯ ಅಧ್ಯಾಯ 4ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. 1,20,000 ಜನರು ಒಳಗೊಂಡಿರತಕ್ಕಂಥ ಒಂದು ಮಹಾ ದೊಡ್ಡ ಪಟ್ಟಣವಾಗಿತ್ತು ಆಗಿನ ಕಾಲದಲ್ಲಿ. ಒಂದು ಪಟ್ಟಣದಲ್ಲಿ ಅಷ್ಟು ಲಕ್ಷ ಜನರು ಇರುವುದಿಲ್ಲ. ಅದಕ್ಕಾಗಿ 1,20,000 ಜನರು ಒಳಗೊಂಡಿರ್ತಕ್ಕಂಥ ಮಹಾ ದೊಡ್ಡ ಪಟ್ಟಣ, ಬಲಿಷ್ಠವಾದಂಥ ಪಟ್ಟಣ. ಅಲ್ಲಿಂದ ಹಿರಿಯರಿಂದ ಹಿಡ್ಕೊಂಡು ಕಿರಿಯರವರೆಗೂ ದೇವರನ್ನು ನಂಬಿದರು. ಯೇಸು ಕ್ರಿಸ್ತನ ಶಿಲುವೆ ಮರಣ, ಆತನ ಮರಣವನ್ನು ಜಯಿಸಿ ಸಮಾಧಿಯನ್ನು ಭೇದಿಸಿ ಅದನ್ನು ಸೀಳಿ ಆತನು ಭೂಮಿಯ ಮೇಲೆ ಮತ್ತು ತಿರುಗಿ ಪುನರುತ್ಥಾನನಾದ ನಂತರವೇ ನಿನಿವೆ ಜನರು ಹೇಗೆ ಎಲ್ಲರೂ ನಂಬಿದರು, ಹಾಗೆ ಇಸ್ರಾಯೇಲಿನ ಎಲ್ಲ ಜನಾಂಗವು ಈತನೇ ಮಸಿಹ ಎಂದು ನಂಬಿದ್ರಂತೆ. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಎಲ್ಲ ಮತಸ್ಥರು, ಪರಿಶಾಯರು ಅನ್ನತಕ್ಕಂಥ ಮತಸ್ಥರು, ಯಹೂದ್ಯರಲ್ಲಿರ್ತಕ್ಕಂಥ ಇಸ್ರಾಯೇಲ್, ಸದುಕಾಯರು, ಸನಗ್ರಿಪ್ ಸಂಘದವರು, ಕೈಪಾಸಿನ ಜನರು ಮತ್ತು ಶಾಸ್ತ್ರೀಯರು ಮತ್ತು ಅನೇಕ ಮತಸ್ಥರು ಮತವು ಚದುರಿ ಹೋಯಿತು. ಯಾಕೆಂದರೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ಹೇಗೆ ನಿನಿವೆ ಪಟ್ಟಣದ 1,20,000 ಜನರು ದೇವರನ್ನು ನಂಬಿ ಉಪವಾಸವನ್ನು ತನ್ನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಉಪವಾಸವನ್ನು ಘೋಷಿಸಿ 40 ದಿನ ಹಗಲು ರಾತ್ರಿ ಯಾರು ನೀರು ಆಗಲಿ ಆಹಾರವಾಗಿ ಸೇವನೆ ಮಾಡಬಾರ್ದು, ಮನುಷ್ಯನಾಗಲಿ ಪಶುಗಳಾಗಲಿ ಯಾವುದೇ ಆಗಲಿ ಸೇವನೆ ಮಾಡಬಾರ್ದು ಎಂಬುದಾಗಿ ಅಲ್ಲಿನ ನಿನಿವೆ ಅರಸನು ಆ ದೇಶದ ಎಲ್ಲ ಪ್ರಜೆಗಳಿಗೆ ಮತ್ತು ಪಶು ಪ್ರಾಣಿಗಳಿಗೆ 40 ಹಗಲು ರಾತ್ರಿ ಯಾರು ನೀರಾಗಲಿ ಆಹಾರವಾಗಲಿ ಸೇವನೆ ಮಾಡಬಾರ್ದು ಅನ್ನತಕ್ಕಂಥ ಆದೇಶವನ್ನು ಹೊರಡಿಸಿ, ಯಾಕೆಂದರೆ ನಮ್ಮ ಪಾಪ ಪ್ರಾಯಶ್ಚಿತ್ತದಿಂದ, ನಮ್ಮ ದುಷ್ಕೃತ್ಯಗಳನ್ನು ಬಿಟ್ಟು ಬಿಡುವುದರಿಂದ, ಮನಸ್ಸು ತಿರುಗಿಕೊಳ್ಳೋದ್ರಿಂದ ದೇವರು ಕರುಣಿಸಿ ಆಗಬೇಕಾಗಿರುವ ಈ ನಾಶನದಿಂದ ನಮ್ಮನ್ನು ಕಾಪಾಡುವನು ಎನ್ನತಕ್ಕಂಥ ನಂಬಿಕೆಯಿಂದ ಅಲ್ಲಿ ತೀರ್ಪು ಮಾತ್ರ ಸಾರಲ್ಪಟ್ಟಿತ್ತು. ಅಲ್ಲಿ ಯಾರಿಗೂ ಮನಸ್ಸು ತಿರುಗಿಕೊಳ್ಳ್ರಿ ಎಂಬುದಾಗಿ ಸಾರಲ್ಪಡಲಿಲ್ಲ. ಅಷ್ಟು ಬುದ್ಧಿವಂತರಿದ್ರು ಅವರು. ಮಾಮೂಲಿ ಬುದ್ಧಿವಂತರಲ್ಲ, ನಿನಿವೆ ಪಟ್ಟಣದವ್ರಿಗೆ ಬಹಳ ಜ್ಞಾನ ಇತ್ತು ಅವ್ರಿಗೆ. ಅದಕ್ಕೆ ನಿನಿವೆ ಒಂದು ಗ್ರೇಟ್ ಸಿಟಿಯಾಗಿತ್ತು. ಅದಕ್ಕೆ ಸರ್ವಶ್ರೇಷ್ಠವಾದಂಥ ಒಂದು ದೊಡ್ಡ ಪಟ್ಟಣವಾಗಿತ್ತು. ಜ್ಞಾನದಲ್ಲಿಯೂ, ಆರ್ಥಿಕ ಸ್ಥಿತಿಯಲ್ಲಿಯೂ, ಜನಬಲದಲ್ಲಿಯೂ, ಸೈನ್ಯ ಬಲದಲ್ಲಿಯೂ, ಪ್ರತಿಯೊಂದು ವಿಷಯದಲ್ಲಿ ಬಲಿಷ್ಠವಾದಂಥ ಪಟ್ಟಣವಾಗಿತ್ತಂತ. ತಿಳುವಳಿಕೆ ಬಹಳ ಇತ್ತು ಅವರಿಗೆ. ಆದ ಕಾರಣ ಆ ತಿಳುವಳಿಕೆ ಉಳ್ಳವರು ನಂಬಬೇಕಾದ್ರೆ 3 ದಿವಸ ಮೀನಿನ ಹೊಟ್ಟೆಯಿಂದ ಹೊರಬಂದವನಿದ್ರೆ ಮಾತ್ರ ಅವರು ನಂಬತಕ್ಕಂಥರಾಗಿದ್ದರು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಅನೇಕ ಜನ ಯೇಸು ಕ್ರಿಸ್ತನ ವಾಕ್ಯಗಳನ್ನು, ಯೇಸು ಕ್ರಿಸ್ತನ ಈ ಜಗತ್ ರಕ್ಷಕನು, ಯೇಸು ಕ್ರಿಸ್ತನ ಹೊರತು ಮತ್ತು ಯಾರಿಂದ ಕೂಡ ನಮ್ಮನ್ನು ಕಾಪಾಡಲಿಕ್ಕಾಗೋದಿಲ್ಲ, ನಮ್ಮ ಶಾಪಗಳು, ನಮ್ಮ ಮನೆ ತೊಂದರೆಗಳು, ಸಮಸ್ಯೆಗಳು, ಬಾಧೆಗಳು, ರೋಗಗಳನ್ನು ಕಾಪಾಡಲಿಕ್ಕಾಗೋದಿಲ್ಲ ಅನ್ನತಕ್ಕಂಥ ನಂಬಿಕೆ ಕ್ರಿಸ್ತ ಯೇಸುನಲ್ಲಿ ಯಾಕೆ ಕೊಟ್ಟಿದೆ ಅಂದರೆ ಆತನೇ ನಮಗೆ ಆ ಒಂದು ಕಾಪಾಡತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಆತನ ಹೊರತು ಮತ್ತು ಈ ಲೋಕದಲ್ಲಿ ಯಾರೂ ಮಸಿಹ ಅಲ್ಲ.
ಹೇಳಲ್ಪಟ್ಟಿರ್ತಕ್ಕಂಥ ಮಸಿಯ ಅಲ್ಲ ಅನ್ನತಕ್ಕಂಥ ಸತ್ಯವು ಪುನರುತ್ಥಾನ ಆದ ನಂತರ ಸ್ವತಃ ಇಸ್ರಾಯೇಲ್ ಜನಾಂಗದಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಲೋಪವನ್ನು ನಿಮ್ಮಲ್ಲಿ ತಿಳಿಸಬೇಕು. ಯೇಸು ಕ್ರಿಸ್ತನ ಜೊತೆಯಲ್ಲಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕಂಥ ಶಿಷ್ಯರು ಬಹಳ ಜಾಗ್ರತೆ ಅಂತ ಕೇಳ್ತೀರಿ. ಶಿಷ್ಯರು ಸಮೇತ ಯೇಸು ಕ್ರಿಸ್ತನು ಒಂದು ಒಳ್ಳೆ ಬೋಧಕನು ಎಂಬುದಾಗಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ ಅಪೊಸ್ತಲರು. ಮತ್ತು ಅನೇಕ ಸಾವಿರಾರು ಜನಾಂಗನು ಯೇಸು ಕ್ರಿಸ್ತನು ಒಂದು ಒಳ್ಳೆ ಬೋಧಕನು, ಯಾಕಂದರೆ ಆತನು ಮಾಡತಕ್ಕಂಥ ಬೋಧನೆಯಿಂದ ಅನೇಕ ಜನರಿಗೆ ಜ್ಞಾನೋದಯವಾಗ್ತಾ ಅವರು ಕೆಟ್ಟ ಮಾರ್ಗವನ್ನು, ದುರ್ಮಾರ್ಗವನ್ನು ಮತ್ತು ಪಾಪಿಷ್ಟ ಮಾರ್ಗವನ್ನು ಮತ್ತು ದೇವರಿಗೆ ಇಷ್ಟವಿಲ್ಲದಂಥ ಮಾರ್ಗವನ್ನು, ಅತಿಕ್ರಮದ ಮಾರ್ಗವನ್ನು, ದ್ರೋಹದ ಮಾರ್ಗವನ್ನು ಬಿಟ್ಟು ಅನೇಕ ಜನ ಸನ್ಮಾರ್ಗಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಯೇಸು ಕ್ರಿಸ್ತನು ಸಾರತಕ್ಕಂಥ ಜ್ಞಾನೋಪದೇಶದ ನಿಮಿತ್ತ. ಆದ ಕಾರಣ ಇಲ್ಲಿ ಅವರೆಲ್ಲರಿಗೆ ಏನು ಲೋಪ ಇತ್ತಂದರೆ ಒಳ್ಳೆ ಬೋಧಕನು ಎಂದು ನಂಬಿದರು ಯೇಸು ಕ್ರಿಸ್ತನನ್ನು, ಮತ್ತು ದೊಡ್ಡ ಪ್ರವಾದಿ ಎಂಬುದಾಗಿ ನಂಬಿದರು. ಯಾಕಂದರೆ ಆತನ ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳನ್ನು, ರೋಗಿಗಳನ್ನು, ಗುಣವಾಗಲಾರದಂಥ ರೋಗಿಗಳನ್ನು, ಸಾವಿರಾರು ಲಕ್ಷಾಂತರ ರೋಗಿಗಳನ್ನು ಗುಣಪಡಿಸ್ತಿರೋದು ನೋಡಿ ಆತನನ್ನು ಪ್ರವಾದಿ ಎಂದು ನಂಬಿದರು, ಆತನನ್ನು ಒಳ್ಳೆ ಬೋಧಕನೆಂದು ನಂಬಿದರು. ಆಗಿನ ಕಾಲದಲ್ಲಿ ಕೂಡ ಈ ನಂಬಿಕೆ ಇತ್ತು. ಆದರೆ ಯೇಸುವೇ ಆ ಕ್ರಿಸ್ತು ಬರಬೇಕಾಗಿರ್ತಕ್ಕಂಥ ಕ್ರೈಸ್ಟ್, ಕಿಂಗ್ ಆಫ್ ಕಿಂಗ್, ಆ ಮಸಿಹ, ಆ ಬರಬೇಕಾಗಿರೋಂಥ ಒಡೆಯನು, ಜಗತ್ ರಕ್ಷಕನು ಎನ್ನತಕ್ಕಂಥ ಇನ್ನೂ ಆ ನಂಬಿಕೆಗೆ ಬಂದವರು ತಲುಪಲಿಲ್ಲ. ಶಿಷ್ಯರು ಕೂಡ ಬಹಳ ಜಾಗ್ರತೆಯಿಂದ ಕೇಳ್ತೀರಿ ಒಂದೊಂದಾಗಿ. ಶಿಷ್ಯರು ಕೂಡ ಯೇಸು ಕ್ರಿಸ್ತನನ್ನು ನಂಬಿ ಹಿಂಬಾಲಿಸ್ತಾ ಇರೋದು ಯಾಕಂದ್ರೆ ಬರಬೇಕಾಗಿರ್ತಂಥ ಪ್ರವಾದಿ ಈತನೇ ಅಂತ ಹೇಳಿಕೊಂಡು ಯೋಹಾನ್ ಸ್ನಾನಿಕನಿಂದ ಆತನು ಪರಿಚಯ ಮಾಡಲಾಗಿದ್ದನು. ಯೋಹಾನ್ ಸ್ನಾನಿಕನು ಯೇಸು ಕ್ರಿಸ್ತನಿಗಾಗಿ ಎಲ್ಲ ಶಿಷ್ಯರನ್ನು ಸಿದ್ಧಪಡಿಸಿಟ್ಟಿದ್ದನು. ಆ ಯೋಹಾನ್ ಸ್ನಾನಿಕನ ಶಿಷ್ಯರೇ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಯೇಸು ಕ್ರಿಸ್ತನ ಶಿಷ್ಯರಾಗಿ ಅವರು ಆತನಿಗೆ ಶಿಷ್ಯರಾಗಿ ಅನುಸರಿಸಿದರು. ಆದ ಕಾರಣ ಯೋಹಾನ್ ಸ್ನಾನಿಕನು ಹೇಳಿರ್ತಕ್ಕಂಥ ಮಾತಿನ ನಿಮಿತ್ತ ಇವರೆಲ್ಲರೂ ಹಿಂಬಾಲಿಸಿದ್ರು ಹೊರತು ಅವ್ರಿಗೆ ಇನ್ನೂ ಅರ್ಥ ಆಗಲಿಲ್ಲ ಬರಬೇಕಾಗಿರ್ತಕ್ಕಂಥ ಲೋಕರಕ್ಷಕನು ಮಸಿಹ ಕ್ರಿಸ್ತು ಈತನೇ ಎಂಬುದಾಗಿ. ಆದರೂ ಅವರು ಯೇಸು ಕ್ರಿಸ್ತನ ಒಂದು ಒಳ್ಳೆ ಬೋಧಕನು, ಒಂದು ದೊಡ್ಡ ಪ್ರವಾದಿ ಅನ್ನತಕ್ಕಂಥ ನಂಬಿಕೆ ಅವರಿಗಿತ್ತು. ಆತನನ್ನು ಹಿಂಬಾಲಿಸ್ತಾ ಇದ್ರು. ಜರುಗುತ್ತಿರತಕ್ಕಂಥ ಕಾರ್ಯಗಳು ನೋಡ್ತಿರುವಾಗ ಬಹಳ ಸಾರಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಪ್ರಶ್ನೆ ಮೂಡಿತು. 12 ವರ್ಷದ ಬಾಲಕನಾಗಿರುವಾಗ ದೇವಾಲಯದಲ್ಲಿ ನ್ಯಾಯ ಪ್ರಮಾಣಗಳ ಪಠಣಕ್ಕಾಗಿ, ಬೈಬಲ್ನ ಪಠಣಕ್ಕಾಗಿ, ಬೈಬಲ್ನ ಪಾಠಶಾಲಕ್ಕಾಗಿ ಹೋಗ್ತಿರುವಾಗ ಯೇಸು ಕ್ರಿಸ್ತನು ತಾಯಿಯ ಜೊತೆಯಲ್ಲಿ, ತಾಯಿಯ ಹೊತ್ತಿಗೆ ಕಲ್ತಿರ್ತಕ್ಕಂಥ ಎಲ್ಲ ಪ್ರಮಾಣಗಳನ್ನು, ಆತನು ಒಡೆಯನು, ರಕ್ಷಕನು, ಆದರೂ ಮನುಷ್ಯನಾಗಿ ಬಂದಿರುವುದರಿಂದ ಆತನು ಮನುಷ್ಯನಾಗೆ ತಗ್ಗಿಸಿಕೊಂಡು ಆತನು ಕೂಡ ಗುರು ಹಿರಿಯರ ಹತ್ರ ಕಲೀಲಿಕ್ಕೆ ಹೋಗಿದ್ದ ಉದ್ದೇಶಪೂರ್ವಕವಾಗಿ. ಯಾಕಂದರೆ ಯೇಸು ಕ್ರಿಸ್ತನು ಮಾನವನಾಗಿ ಬಂದಿರುವುದರಿಂದ ಮಾನವನ ಆಗಿ ದೇವರ ನ್ಯಾಯ ಪ್ರಮಾಣಗಳನ್ನು ಹೇಗೆ ಅನುಸರಿಸಿ ನಡೀಬೇಕು, ಅದಕ್ಕೆ ಹೇಗೆ ತಗ್ಗಿ ಬಗ್ಗಿ ನಡೀಬೇಕನ್ನತಕ್ಕಂಥ ಉದಾಹರಣೆ ಆಗಿರುವುದರಿಂದ ಯೇಸು ಕ್ರಿಸ್ತನು ಕೂಡ ದೇವಾಲಯದಲ್ಲಿ ನ್ಯಾಯ ಪ್ರಮಾಣ ಪಠಣಕ್ಕಾಗಿ ಬೈಬಲನ್ನು, ಪ್ರವಾಚನ ಪುಸ್ತಕಗಳನ್ನು, ಕೀರ್ತನೆ ಪುಸ್ತಕಗಳನ್ನು ಅಧ್ಯಯನ ಮಾಡೋದಕ್ಕಾಗಿ ಅಲ್ಲಿರ್ತಕ್ಕಂಥ ಮಹಾಯಾಜಕರು, ಯಹೂದ್ಯ ಸಮುದಾಯದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬೋಧಕರು, ಬೋಧಿಸ್ತಿರ್ತಕ್ಕಂಥ ಬೋಧಕರ ಮಧ್ಯದಲ್ಲಿ ಹೋಗಿ ಕಲಿತುಕೊಳ್ಳುತ್ತಿದ್ದ ಸಭಾಮಂದಿರದಲ್ಲಿ ಹೋಗಿ ಕಲಿತುಕೊಳ್ತಾ ಇರುವ ಸಮಯದಲ್ಲಿ ಸುಮಾರಷ್ಟು ವರ್ಷಗಳಾದ್ದು, 12 ವರ್ಷಗಳಾತ ತನಗೆ. 12 ವರ್ಷದಲ್ಲಿ ಯೇಸು ಕ್ರಿಸ್ತನು ಆ ಮಂದಿರದಲ್ಲಿರ್ತಕ್ಕಂಥ ಸಭಾಭವನದಲ್ಲಿರ್ತಕ್ಕಂಥ ಆ ದೊಡ್ಡ ದೊಡ್ಡ ಬೋಧಕರನ್ನು, ಪಂಡಿತರನ್ನು, ಗುರುಗಳಿಗೆ ಈತನ ಪ್ರಶ್ನಿಸ್ತಾ ಇರುವಾಗ ಆ ಪ್ರಶ್ನೆಗಳನ್ನು ಕೇಳಿಕೊಂಡು ಅಲ್ಲಿರ್ತಕ್ಕಂಥ ಆ ದೊಡ್ಡ ದೊಡ್ಡ ಪಂಡಿತರು ಈತನು ಯಾರು ಎಲ್ಲರೂ ಗಮನಿಸ್ತಿರ ದೇವ್ರ ಮಕ್ಕಳೇ, ಈತನು ಯಾರು? ಅವಾಗ ಕೆಲವು ಜನ ಹೇಳಿದ್ರು ಈತನು ಯೇಸು ಕ್ರಿಸ್ತನು ಮರಿಯಳ ಹಾಗೂ ಯೋಸೇಪನ ಮಗನು. ಓಹೋ, ಯೂದಾ ಗೋತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಸೇಪನು ಮತ್ತು ಮರಿಯಳ ಮಗನ. ಓಹೋ, ಹಾಗಾದರೆ ಯಾಕೋಬ್ ಮತ್ತು ಯೋಹಾನನ ಅಣ್ಣಂದ್ರ ಅವರು? ಹೌದು ಅಂತೇಳಿ. ಆದರೆ ಇಂಥ ಒಂದು ದೊಡ್ಡ ಜ್ಞಾನ ಈತನಿಗೆ ಎಲ್ಲಿಂದ ಬಂತು ಎಂಬುದಾಗಿ ಆಶ್ಚರ್ಯಚಕಿತರಾದರು ಯಹೂದ್ಯ ಸಭಾಭವನದಲ್ಲಿ ಇರತಕ್ಕಂಥ ಮಹಾಪಂಡಿತರು, ಬೋಧಕರು.
ಹಿರಿಯ ಬೋಧಕರು ಯೇಸು ಕ್ರಿಸ್ತನ 12 ವರ್ಷದ ಬಾಲಕನಾಗಿರುವಾಗ ಇಂಥ ಒಂದು ಪ್ರಶ್ನೆಗಳಿಗೆ ಸಮಾಧಾನಗಳನ್ನು ಆತನು ಕೇಳ್ತಾ ಇರುವಾಗ ಆ ರೀತಿಯಿಂದ ಜನರು ಆಶ್ಚರ್ಯಚಕಿತರು. ಈತನು ಯಾರು? ಆ ಮರಿಯಳ ಮಗನಲ್ಲವೇ? ಈತನು ಯೋಸೇಫನ ಮಗನಲ್ಲವೇ? ಈತನು ಇಂಥ ಜ್ಞಾನ ಈತನಿಗೆ ಎಲ್ಲಿಂದ ಬಂತು ಎಂಬುದಾಗಿ ಆಶ್ಚರ್ಯಚಕಿತರಾದರು. ಆದರೆ ಅವ್ರಿಗೆ ಈತನಿಗೆ ಯೋಸೇಫನ ಮಗನಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ, ಆದರೆ ಈತನು ಯಾರಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಿಂದ ಯೇಸು ಕ್ರಿಸ್ತನ 30 ವರ್ಷ ಕಾಲದವರೆಗೂ ಸಭಾಭವನದಲ್ಲಿ ಅಂದರೆ ಸಿನೆಗಾಗ್ ಎಂಬುದಾಗಿ ಹೇಳ್ತೇವೆ, ಯಹೂದ್ಯರ ಸಭಾಭವನದಲ್ಲಿ ಹೋಗಿ ನ್ಯಾಯ ಪ್ರಮಾಣಗಳನ್ನು, ಮೋಸೆ ನ್ಯಾಯ ಪ್ರಮಾಣ, ಯೆಶಾಯ ಪ್ರವಾಚಕನ ಪುಸ್ತಕ ಅಂದರೆ ಪ್ರವಾದಿಗಳ ಪುಸ್ತಕಗಳು, ಸುರುಳಿಗಳು ಹಾಗೂ ಕೀರ್ತನೆಗಳು, ಇವೆಲ್ಲ ಪಾಠಶಾಲದಲ್ಲಿ ಅದನ್ನು ಕಲಿತಾ ಇದ್ದ. ಯೇಸು ಕ್ರಿಸ್ತನು ಬೈಬಲ್ ಪಾಠಶಾಲದಲ್ಲಿ ಕಲಿತಾ ಇದ್ದ. ಅದನ್ನು ಕಲಿತು ಅವರಿಗೆ ತೋರಿಸ್ಕೊಡ್ತಿದ್ದ. ದೀನನಾಗಿ ಆತನು ಕೂಡ ಕಲಿಯುವಂತೆ, ಯಾಕಂದರೆ ಯೇಸು ಕ್ರಿಸ್ತನೂ ಕಲೀಲಿಕ್ಕೆ ಆತನ ಮಾನವನಿಗೆ ಬಂದಾಗ ಆತನೇ ಕೂಡ ದೇವರ ಆ ಒಂದು ಹಿರಿಯರ ಹತ್ರ, ಬೋಧಕರ ಹತ್ರ ತಗ್ಗಿಸಿಕೊಂಡು ಕಲಿತಂದ್ರೆ ನಾವು ಕೂಡ ತಗ್ಗಿ ಬಗ್ಗಿ ಕಲಿಯುವಂಥರಾಗಬೇಕನ್ನತಕ್ಕಂಥ ಉದಾಹರಣೆಯ ನಿಮಿತ್ತ ಆತನು ಅವರ ಮಧ್ಯದಲ್ಲಿದ್ದನು. ತದನಂತರ ಯೇಸು ಕ್ರಿಸ್ತನಿಗೆ ಒಂದು ಅರ್ಹತೆ, ಒಂದು ಸರ್ಟಿಫಿಕೇಟ್ ಬರ್ತದೆ. ಏನಂತೇಳಿ 30 ವರ್ಷ ನಂತರ ಯಾರು ದೇವಾಲಯದಲ್ಲಿ, ಸಭಾಭವನದಲ್ಲಿ, ಯಹೂದ್ಯ ಸಭಾಮಂದಿರದಲ್ಲಿ ಬಂದು ನ್ಯಾಯ ಪ್ರಮಾಣಗಳನ್ನು ಕಲಿತುಕೊಂಡು ಅದರಲ್ಲಿ ಪರಿಪೂರ್ಣನಾಗಿರ್ತಾನೋ ಅವನಿಗೆ ಮಾತ್ರ ಆ ದೇವಾಲಯದಲ್ಲಿ ಬೋಧಿಸುವ ಅರ್ಹತೆ ಇರ್ತದೆ, ಆ ಯೋಗ್ಯತೆ ಇರ್ತದೆ. ಅದು 30 ವರ್ಷದ ಒಳಗೆ ಯಾರಿಗೂ ಬೋಧಕರ ಸ್ಥಾನವನ್ನು ಕೊಡೋದಿಲ್ಲ. ಅವರು ಅದು ಪೂರ್ಣ ತರಬೇತಿ ಪಡೆದುಕೊಂಡಿರಬೇಕು ಅವರು ದೇವಾಲಯದಲ್ಲಿ ಇದ್ದುಕೊಂಡು ಪಂಡಿತರ ಮಧ್ಯದಲ್ಲಿ. ಆದ ಕಾರಣ ಯೇಸು ಕ್ರಿಸ್ತನು ಇದನ್ನು ಮುಗಿಸೋದಕ್ಕಾಗಿ ಆತನ ಏನು ಮಾಡಿದನು, 30 ವರ್ಷದ ಕಾಲಕ್ಕೆ ಬಂದಿರುವಾಗ ಆತನು ಯೋಹಾನ ಸ್ನಾನಿಕನ ಹತ್ರ ಹೋದನು. ಯೋಹಾನ ಸ್ನಾನಿಕನ ಹತ್ರ ಹೋಗುತ್ತಾ ಇರುವ ಸಮಯದಲ್ಲಿ ಯೋಹಾನ ಸ್ನಾನಿಕನು ಸ್ವಲ್ಪ ಸಮೀಪಕ್ಕೆ ಬಂದಿರುವಾಗ ನೋಡ್ರಿ, ಇಗೋ ಲೋಕದ ಪಾಪವನ್ನು ಹೊರುವ ಕುರಿಮರಿಯಾಗಿರ್ತಕ್ಕಂಥವನು ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದಾನೆ ಎಂಬುದಾಗಿ ಆತನು ಘೋಷಣೆ ಮಾಡಿದನು. ಆಗ ಅಲ್ಲಿ ಘೋಷಣೆ ಮಾಡ್ತಾ ಇರೋ ಸಮಯದಲ್ಲಿ ಯೇಸು ಕ್ರಿಸ್ತನು ಯೋಹಾನ ಸ್ನಾನಿಕನು ಅಲ್ಲಿ ದೀಕ್ಷಾಸ್ಥಾನ ಕೊಟ್ಟು ಅನೇಕ ಶಿಷ್ಯರನ್ನು ತರಬೇತಿಯನ್ನು ಕೊಡ್ತಾ ಇದ್ದ. ಅನೇಕ ಶಿಷ್ಯರಿಗೆ ಮಾನಸಾಂತರಕ್ಕಾಗಿ ಬೋಧಿಸ್ತಾ ಇರತಕ್ಕಂಥ ಯೋಹಾನ ಸ್ನಾನಿಕನ ಯೋರ್ದಾನ್ ನದಿ ಹತ್ರ ದೀಕ್ಷಾಸ್ನಾನ ಕೊಡ್ತಿರುವ ಸಮಯದಲ್ಲಿ ಯೇಸು ಕ್ರಿಸ್ತನು ಸಮೀಪಕ್ಕೆ ಬಂದಿರುವಾಗ ಯೋಹಾನ ಸ್ನಾನಿಕನು ಆಶ್ಚರ್ಯಚಕಿತನಾಗಿ ಕೈಕಾಲು ನಡುಗಲಿಕ್ಕೆ ಆರಂಭಿಸಿದೆ. ಯಾಕಂದ್ರೆ ಯೋಹಾನ ಸ್ನಾನಿಕನ ಮುಂದೆ ನಿಂತಿರ್ತಕ್ಕಂಥ ಆ ಮಾನವನು ಯಾರು ಎಂಬುದಾಗಿ ಯೋಹಾನ ಸ್ನಾನಿಕನಿಗೆ ಗೊತ್ತಿತ್ತು. ಯಾಕಂದ್ರೆ ಭೂಮಿ ಆಕಾಶಗಳು, ಈ ಸರ್ವ ಸೃಷ್ಟಿಗೆ ನಾಯಕನು, ಸೃಷ್ಟಿಕರ್ತನು, ಮಹೋನ್ನತನು ಮಾನವನಾಗಿ ಯೋಹಾನ ಸ್ನಾನಿಕನ ಮುಂದೆ ನಿಂತಿರುವುದು ಆತನು ಅರಿತುಕೊಂಡು ಅದಕ್ಕಾಗಿ ನಡುಗುತ್ತಾ ಇದ್ದಾನೆ. ಆತನು ಗಡಗಡನೆ ಕಂಪಿಸುತ್ತಾ ನನಗೆ ದೀಕ್ಷಾ ಸ್ನಾನ ಕೊಡು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಕೂಡಲೇ ಆತನು ಸರಿಯಾಗಿ ಅರ್ಥಕೊಂಡಿದ್ದನೆಂದರೆ ಯೋಹಾನ ಸ್ನಾನಿಕನು, ಇಗೋ ನಿನ್ನ ಕೈಯಿಂದ ನಾನು ದೀಕ್ಷಾ ಸ್ನಾನ ಪಡೆದುಕೊಳ್ಳಬೇಕು ಪ್ರಭುವೇ, ನಿನ್ನ ಕೆರೆಗಳ ನಿನ್ನ ಕೆರೆಗಳ ಬಾರನ್ನು ಕೂಡ ತಿಳಿದುಕೊಂಡು ಸರ್ವಶ್ರೇಷ್ಠನು ಸರ್ವ ರಕ್ಷಕನು ಎಂಬುದಾಗಿ ತಿಳಿದುಕೊಂಡ್ರು. ಆಗ ತಿಳಿದುಕೊಂಡಿದ ನಂತರ ಆತನೆಯ ಒಡೆಯನು ಕುಮಾರನಾದ ಯೇಸು ಕ್ರಿಸ್ತನು ಎಂಬುದಾಗಿ ತಿಳಿದುಕೊಂಡಿರುವಾಗ ಆಗ ಈ ಯೋಹಾನ ಸ್ನಾನಿಕನು ದೀಕ್ಷಾ ಸ್ನಾನ ನೀನು ಕೊಡಲೇಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವಾಗ ಎಲ್ಲ ನ್ಯಾಯ ಪ್ರಮಾಣಗಳು ನನ್ನಲ್ಲಿ ನೆರವೇರಬೇಕು. ನಾನು ನ್ಯಾಯ ಪ್ರಮಾಣಗಳು ನಾಶ ಮಾಡಲಿಕ್ಕಲ್ಲ ಬಂದಿದ್ದು, ನಾನು ನ್ಯಾಯ ಪ್ರಮಾಣಗಳನುಸಾರವಾಗಿ ನೆರವೇರಿಸೋದಕ್ಕಾಗಿ, ನಡ್ಕೊಳ್ಳೋದಕ್ಕಾಗಿ, ಆ ಮಾದರಿಯಾಗಿ ತೋರಿಸೋದಕ್ಕಾಗಿ ನಾನು ಬಂದಿದ್ದೀನಿ ಅನ್ನತಕ್ಕಂಥ ಸತ್ಯವು ಆಗ ಆತನಿಗೆ ಬಯಲಿಗೆ ಬಂದಿರುವಾಗ ಬೇಗನೆ ಯೋಹಾನ ಸ್ನಾನಿಕನು ಯೇಸು ಕ್ರಿಸ್ತನಿಗೆ ದೀಕ್ಷಾ ಸ್ನಾನ ಕೊಟ್ಟ ಕೂಡಲೇ ಅಲ್ಲೇ ಆಕಾಶವು ತೆರೆಯಲ್ಪಟ್ಟಿತು, ಪವಿತ್ರಾತ್ಮವು ಪಾರಿವಾಳದಾಗೆ ಯೇಸು ಕ್ರಿಸ್ತನ ಮೇಲೆ ಇಳಿದು ಬಂತು. ಆಗ ಆಕಾಶದಿಂದ ಒಂದು ವಾಣಿ ಉಂಟಾಯಿತು. ಆಕಾಶವಾಣಿ ಏನಂದ್ರೆ, ಇಗೋ ಈತನು ನನ್ನ ಪ್ರಿಯ ಮಗನು, ಈತನಲ್ಲಿ ನಾನು ಸಂತೋಷಿಸುತ್ತಾ ಇದ್ದೇನೆ ಎಂಬುದಾಗಿ ಆ ದೇವರ ಆಕಾಶವಾಣಿ ಉಂಟಾಯಿತು. ಆದರೂ ಅಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನರು, ದೇವ ಜನರು, ಸ್ವಕೀಯ ಜನರು ಎಂಬುದಾಗಿ ಕರೆಯಲ್ಪಟ್ಟಿರ್ತಕ್ಕಂಥ ಆ ಇಸ್ರಾಯೇಲ್ ಜನರು ಯೇಸು ಕ್ರಿಸ್ತನೇ ಬರಬೇಕಾಗಿರುವ ಮಸೀಹ ಎಂದು ಅರಿತುಕೊಳ್ಳಲಿಲ್ಲ. ಆದರೆ ಕೆಲವು ಜನರು ಯೋಹಾನ ಸ್ನಾನಿಕನ ಸಾಕ್ಷಿಯ ನಿಮಿತ್ತ, ಯೋಹಾನ ಸ್ನಾನಿಕನು ಅವರನ್ನು ಪ್ರೋತ್ಸಾಹಿಸಿ ಪ್ರೇರೇಪಿಸಿರುವುದರಿಂದ ಯೇಸು ಕ್ರಿಸ್ತನನ್ನು
ತನ್ನ ಬೋಧಕನು ಪ್ರವಾದಿ ಎಂಬುದಾಗಿ ಆತನನ್ನು ಹಿಂಬಾಲಿಸಿದರು. ಪ್ರವಾದಿಯಾದ ಯೋಹಾನ ಸ್ನಾನಿಕನಿಗೆ ಗೊತ್ತಿತ್ತು, ಇಸ್ರಾಯೇಲ್ನಲ್ಲಿ ಇರ್ತಕ್ಕಂಥ, ಯೆರೂಸಲೇಮಿನಲ್ಲಿ ಬೆಳೆದಿರತಕ್ಕಂಥ, ನಾಸರೇತಿನಲ್ಲಿ ಬೆಳೆದಿರತಕ್ಕಂಥ ಯೇಸು ಕ್ರಿಸ್ತನು ಆ ಮಸೀಹ ಎಂಬುದಾಗಿ, ಭೂಮಿ ಆಕಾಶಕ್ಕೆ ಒಡೆಯನು, ಸರ್ವ ಸೃಷ್ಟಿಕರ್ತನು ನನ್ನ ಮುಂದೆ ಬಂದು ನಿಂತಿದ್ದನೆಂಬುದಾಗಿ ಆತನು ತಿಳಿದುಕೊಂಡು ಅರ್ಥಕೊಂಡು ಅಲ್ಲೇ ಆತನ ಸಾರಿ ಹೇಳಿದನು. ತದನಂತರ ಯೇಸು ಕ್ರಿಸ್ತನು 40 ಹಗಲು 40 ರಾತ್ರಿ ಅರಣ್ಯವನ್ನು ಪ್ರವೇಶಿಸಿದ. ಅಲ್ಲೇ ಪವಿತ್ರಾತ್ಮ ದೇವರ ಆತನು ನಡೆಸಿತ್ತು. ತದನಂತರ ಅಲ್ಲೇ 40 ದಿವಸ 40 ಹಗಲು ರಾತ್ರಿ ಆತನು ಅಲ್ಲಿ ಉಪವಾಸ ಮಾಡಿದ್ದ ನಂತರ ಸೈತಾನನನ್ನು ಎದುರಿಸಿಕೊಂಡ. ಸೈತಾನು ಆತನನ್ನು ಶೋಧಿಸಲು ಪ್ರಯತ್ನ ಮಾಡಿತ್ತು. ಅನೇಕ 3 ವಿಧವಾದಂಥ ಪಾಪಗಳಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿತ್ತು. ಆದರೆ ಸೈತಾನನ ಶೋಧನೆಯನ್ನು ಕೂಡ ಜಯಿಸಿಕೊಂಡು 40 ಹಗಲು ರಾತ್ರಿ ನಂತರ ಆತನು ಜಯಿಸಿಕೊಂಡು ಏನು ಮತ್ತು ತಿರುಗಿ ತನ್ನ ಪಟ್ಟಣಕ್ಕೆ ಸೇರ್ತಾನೋ, ಸೇರಿ ಅಲ್ಲಿ ಎಲ್ಲ ಜನರಿಗೆ ಮನಸ್ಸು ತಿರುಗಿಕೊಳ್ಳುವ ಸಂದೇಶವನ್ನು ಸಾರ್ತಾ ಇದ್ದಾನೆ. ಮನಸ್ಸು ತಿರುಗಿಕೊಳ್ಳಿರಿ, ಇಗೋ ದೇವರ ರಾಜ್ಯ ಸಮೀಪದಲ್ಲಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಸಂದೇಶವನ್ನು ಸಾರ್ತಾ ಇದ್ದಾನೆ. ಆಗ ಆ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇರುವಾಗಲೂ ಅನೇಕ ಜನ ಆತನ ಬೋಧನೆಯನ್ನು, ಆತನ ಸುವಾರ್ತೆಯನ್ನು ಕೇಳಿ ಆಶ್ಚರ್ಯಚಕಿತರಾಗಿ ಆತನನ್ನು ಹಿಂಬಾಲಿಸಲು ಆರಂಭಿಸಿದರು. ಆತನನ್ನು ಹಿಂಬಾಲಿಸ್ತಾ ಇರುವಾಗ ಯೇಸು ಕ್ರಿಸ್ತನು ತನ್ನ ಸುವಾರ್ತೆ ಒಟ್ಟಿಗೆ ಮಹತ್ವ ಕಾರ್ಯಗಳು, ಅನೇಕ ವಿಧವಾದ ರೋಗಿಗಳನ್ನು ಗುಣಪಡಿಸ್ತಾ ಇರುವಾಗ ಈತನು ಯಾರು ಎನ್ನೋ ಪ್ರಶ್ನೆ ಅವರಲ್ಲಿ ಮೂಡಿತು. ಈತನು ಯಾರು ಎಂಬುದಾಗಿ ಅಲ್ಲಿ ತಿಳಿದಿರತಕ್ಕಂಥ ಕೆಲವು ಜನರು ಹೇಳಿದ್ರು, ಈತನು ಸಾಧಾರಣವಾದ ಬಡಿಗನಾಗಿರ್ತಕ್ಕಂಥ, ಕಾರ್ಪೆಂಟರ್ ಆಗಿರ್ತಕ್ಕಂಥ ಯೋಸೇಫನು ಮರಿಯಳ ಮಗನ ಈತನು ಎಂಬುದಾಗಿ ಅಲ್ಲಿ ಎಲ್ಲ ಜನರು ಆತನನ್ನು ಪರಿಚಯ ಮಾಡಿದರು. ಆದರೆ ಬಂದಿರತಕ್ಕಂಥವನು ಸರ್ವಶ್ರೇಷ್ಠ ಮಸೀಹ ಕ್ರಿಸ್ತು ಎಂಬುದಾಗಿ ಆಗಿನ ಕಾಲದಲ್ಲಿ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಆದರೆ ಯೇಸು ಕ್ರಿಸ್ತನು ಒಳ್ಳೆ ಬೋಧಕನು ಮತ್ತು ದೊಡ್ಡ ಪ್ರವಾದಿ ಅನ್ನತಕ್ಕಂಥ ನಂಬಿಕೆ ಎಲ್ಲರಲ್ಲಿ ಉಂಟಾಗಿತ್ತು. ಆದರೆ ಯೇಸುವೆ ಆ ಕ್ರಿಸ್ತು ಎಂಬುದಾಗಿ, ಯೇಸುವೆ ಆ ಮಸೀಹ, ಬರಬೇಕಾಗಿರುವ ಜಗದ್ರಕ್ಷಕನು ಎಂಬುದಾಗಿ ಜನರು ಅಲ್ಲೇ ಗ್ರಹಿಸಲಿಲ್ಲ. ಆದ ಕಾರಣ ಹಾಗೆ ಆಗ್ತಾ ಹೋಗಿದ್ಕೊಳ್ಳಿ ಎಷ್ಟೋ ಸೂಚಕ್ರಿಯೆಗಳು ನಡೀತಾ ಇದ್ದೇವೆ, ಸ್ವಸ್ಥತೆಗಳು ನಡೀತಾ ಇದ್ದಾವೆ, ಸೂಚಕ್ರಿಯೆಗಳು ನಡೀತಾ ಇದ್ದಾವೆ. ಒಂದು ಪಾರ್ಶ್ವವಾಯು ರೋಗಿಯನ್ನು ತಂದರು, ಮೇಲಿಂದ ಇಳಿಸಿದ್ರು, ಛಾವಣಿಯನ್ನು ತೆಗೆದು ನೋಡಿದ ಕೂಡಲೇ ಅವರ ವಿಶ್ವಾಸವನ್ನು ನೋಡಿ ಬಹಳ ಮೆಚ್ಚಿಕೊಂಡ. 4 ಜನರ ವಿಶ್ವಾಸವನ್ನು ಕೆಳಗೆ ಬಂದು ತಂದೆ ಬಿಟ್ಟಿರತಕ್ಕಂಥ ಆ ಒಂದು ಪಾರ್ಶ್ವವಾಯು ರೋಗಿಯನ್ನು, ಇಗೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದ. ಆಗ ಅಲ್ಲಿ ಜನಸ್ತೋಮದಲ್ಲಿರತಕ್ಕಂಥ ಜನರು ತನ್ನ ಮನಸ್ಸಲ್ಲಿ ಗುಣಗುಟ್ಟಿದ್ರಂತೆ, ಈತನು ಯಾರು ಅಂದರೆ ಏಸು ಯಾರು ಅನ್ನತಕ್ಕಂಥ ಪರಿಪೂರ್ಣವಾದಂಥ ಗ್ರಹಿಕೆ, ತಿಳುವಳಿಕೆ ಇನ್ನೂವರೆಗೂ ಇಸ್ರಾಯೇಲ್ ಜನಾಂಗದಲ್ಲಿ ಆಗಲಿ ಅನ್ಯ ಜನರಲ್ಲಾಗಲಿ ಪೂರ್ಣವಾಗಿ ಬರಲಿಲ್ಲ. ಈತನು ಯಾರು, ಪಾಪಗಳನ್ನು ಕ್ಷಮಿಸುವ ಅರನು, ಸರ್ವಶ್ರೇಷ್ಠನಾಗಿರ್ತಾನೆ, ದೇವರಿಗೆ ಮಾತ್ರ ಪಾಪವನ್ನು ಕ್ಷಮಿಸ್ತಾನೆ, ಈತನು ಯಾರು ಪಾಪವನ್ನು ಕ್ಷಮಿಸ್ತಾ ಇದ್ದಾರೆ ಎಂಬುದಾಗಿ ಅವರ ಮನಸ್ಸಲ್ಲಿ ಗುಣಗುಟ್ಟುವುದು ಕೂಡಲೇ ಆಗ ಅವರ ಗುಣಗುಟ್ಟುವುದನ್ನು ಮನಸ್ಸಿನಲ್ಲಿ ಏಸು ಅರಿತುಕೊಂಡು, ಇಗೋ ಮನುಷ್ಯ ಕುಮಾರನಿಗೆ ಈ ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ ನೀವೆಲ್ಲರೂ ಇವತ್ತು ಈ ದಿನವೂ ತಿಳಿಯಬೇಕೆಂಬುದಾಗಿ ಇದನ್ನು ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡಿ ಎಂಬುದಾಗಿ ಹೇಳಿದನು. ಆಗ ಪಾರ್ಶ್ವವಾಯು ರೋಗಿ ಆಗಲೇ ಎದ್ದು ನಡೆಯಲು ಆರಂಭಿಸಿದ. ತದನಂತರ ಅಲ್ಲಿರತಕ್ಕಂಥ ಸ್ವಂತ ಇಸ್ರಾಯೇಲ್ ಜನಾಂಗರು, ಯಹೂದ್ಯರು, ಮತಸ್ಥರು ಎಲ್ಲರೂ ನೋಡಿ, ನಿಜವಾಗಲೂ ನಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಪ್ರವಾದಿಯನ್ನು ದೇವರು ಎಬ್ಬಿಸಿದ್ದಾನೆ ಎಂಬುದಾಗಿ, ಆತನನ್ನು ದೊಡ್ಡ ಪ್ರವಾದಿ ಎಂಬುದಾಗಿ ಆತನನ್ನು ಭಾವಿಸುತ್ತಿದ್ದರು. ಒಳ್ಳೆಯ ಬೋಧಕನು ಎಂಬುದಾಗಿ ಭಾವಿಸುತ್ತಿದ್ದರು, ನಂಬಿದರು ಮತ್ತು ಆತನು ದೊಡ್ಡ ಪ್ರವಾದಿ ಎಂಬುದಾಗಿ ನಂಬಿದರು. ತದನಂತರ ಹೀಗೆ ಬಂದು ಕೂಡಲೇ ಆತನು ಒಂದು ಗ್ರಾಮಕ್ಕೆ ಹೋಗ್ತಿರುವಾಗ ಅಲ್ಲಿ ಹೋಗಿ ಬರ್ತಾ ಇರೋರೊಳಗೆ ಹೋಗುವಾಗ ಒಂದು ಅಂಜೂರದ ಮರವನ್ನು ನೋಡ್ತಾನೆ. ಆ ಮರವನ್ನು ನೋಡಿ, ಆ ಮರದ ಫಲ ಆಗಿನ ಕಾಲದಲ್ಲಿ ಮರ ಫಲ ಕೊಡುವ ಕಾಲದಲ್ಲಿ ಇರ್ತಿಲ್ಲಾಗಿತ್ತು. ಆಗ ಯೇಸು ಕ್ರಿಸ್ತನು ಆ ಮರದ ಸಮೀಪಕ್ಕೆ ಹೋಗಿ, ಈ ಮರ ಫಲ ಕೊಡಲಿಲ್ಲ ಅಂತ ಹೇಳ್ಕೊಂಡು ಯೇಸು ಕ್ರಿಸ್ತನು ಇನ್ನು ಮುಂದೆ ಇದು ಯಾರಿಗೂ ಫಲ ಕೊಡಬಾರದು ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಹೇಳಿದುಕೊಳ್ಳಿ ಅದನ್ನು ಹೇಳಿ ಒಂದು ಗ್ರಾಮಕ್ಕೆ, ಒಂದು ಪಟ್ಟಣಕ್ಕೆ ಹೋಗಿ ಬರ್ತಿರುವಾಗ ಶಿಷ್ಯರು ಆ ಒಣಗಿ ಹೋಗಿರ್ತಕ್ಕಂಥ ಅಂಜೂರದ ಮರವನ್ನು ನೋಡಿ, ಈತನು ಯಾರು, ನಮ್ಮ ಜೊತೆಯಲ್ಲಿರ್ತಕ್ಕಂಥ ಈ ಮಹಾಪ್ರವಾದಿ ಯಾರು, ಈತನು ಹೇಳಿದುಕೊಳ್ಳೆ ಒಂದೇ ರಾತ್ರಿಯಲ್ಲಿ ಹೋಗಿ ಬರೋದ್ರೊಳಗಾಗಿ ಈ ಮರವು ಬೇರು ಸಮೇತ ಒಣಗಿ ಹೋಗಿದ್ದಲ್ಲ, ಈತನು ಯಾರು,
ಗುರುವೇ, ನೀನು ಈ ಮರವನ್ನು ನೀನು ಶಪಿಸಿದೆಲ್ಲ, ಈ ಮರ ಪೂರ್ಣ ಒಣಗೋಗಿದೆ, ಏನು ಮಾಡುವ, ಇಂಥ ದೊಡ್ಡ ಕಾರ್ಯ ಆಗಿಬಿಟ್ಟಿದೆಲ್ಲ ಅಂತ ಹೇಳಿದುಕೊಳ್ಳಿ. ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ನೀನು ನಂಬಿದರೆ, ಅಲ್ಲಯ್ಯ, ಈ ಮನುಷ್ಯ ಕುಮಾರನು ನಿನ್ನ ಮನಸ್ಸಲ್ಲಿ ನೀನು ನಂಬಿದರೆ ಬೆಟ್ಟವನ್ನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳಿ ಅಂತ ಹೇಳಿದ್ರೆ ಹಾಗೇ ಅದು ಆಗುವುದು ಎಂಬುದಾಗಿ ಹೇಳಿದುಕೊಳ್ಳಿ. ಅವರೆಲ್ಲರೂ ಆಶ್ಚರ್ಯಚಕಿತರಾದರು. ಆದರೆ ಬಂದಿರತಕ್ಕಂಥವನು ಮಸಿಹ ಮತ್ತು ಸರ್ವಸೃಷ್ಟಿಕರ್ತ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಆಲೋಚನಾಕರ್ತನು ಎಂಬುದಾಗಿ ಕನ್ಯಮರಿಯದಲ್ಲಿ ಗರ್ಭದಲ್ಲಿ ಜನ್ಮಿಸಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಅವರು ಗ್ರಹಿಸಲಿಲ್ಲ. ಆದರೆ ದೊಡ್ಡ ಪ್ರವಾದಿ, ದೊಡ್ಡ ಬೋಧಕನು ಎಂಬುದಾಗಿ ಯೇಸು ಕ್ರಿಸ್ತನನ್ನು ಆ ರೀತಿಯಿಂದ ಅರ್ಥ ಮಾಡಿಕೊಂಡಿದ್ದನು. ಆದರೆ ಎಷ್ಟು ಮಾಡಿದ್ರು ಕೊನೆಗೆ ನೋಡ್ರಿ, ಯೇಸು ಕ್ರಿಸ್ತನ ಶಿಷ್ಯರು ಹೋಗ್ತಾ ಇರುವಾಗ ಕೊನೆವರೆಗೂ ಯೇಸು ಕ್ರಿಸ್ತನು ಬರಬೇಕಾಗಿರುವ ಮಸೀಹ ಅಂತೇಳಿ ಅವರು ಪೂರ್ಣವಾಗಿ ಗ್ರಹಿಸ್ಕೊಳ್ಳಿಕ್ಕಾಗಿಲ್ಲ. ಆದರೆ ಒಳ್ಳೆ ಬೋಧಕನು, ಒಳ್ಳೆ ದೊಡ್ಡ ಪ್ರವಾದಿ ಎಂಬುದಾಗಿ ನಂಬಿದರು. ರೋಗಿಗಳು, ಅನೇಕ ರೀತಿಯಾದ ರೋಗಗಳು ಗುಣವಾಗ್ತಿತ್ತು. ಒಂದು ದಿವಸ ಆತನು ಗೆರಸೆನೆ ಎಂಬ ಸೀಮೆಗೆ ಹೋಗ್ತಿದ್ದ. ಸಮುದ್ರದಲ್ಲಿ ಆತನು ನಾವೆಯಿಂದ ಪ್ರಯಾಣ ಮಾಡ್ತಿರುವಾಗ ಹಡಗಿನಲ್ಲಿ ದೊಡ್ಡ ತೂಫಾನು, ಬಿರುಗಾಳಿ, ಅಲೆಗಳು ಬಡಿತಾ ಇದ್ದು ನಾವೇ ಇಂಥ ಸ್ಥಿತಿಯಲ್ಲಿ ಬಂದಿತ್ತು. ಸಮುದ್ರದಲ್ಲಿ ಮತ್ತು ತಿರುಗಿ ಯಾವತ್ತೂ ಅವರು ಬದುಕಿ ಉಳಿದು ಬರ್ತಾರಮ್ಮ ಅನ್ನತಕ್ಕಂಥ ಆಸೆನೇ ಕಳ್ಕೊಂಡಿದ್ರು. ಸಾಯ್ತಿರ್ತಕ್ಕಂಥ ಸಮಯದಲ್ಲಿ ಭಯಂಕರವಾದಂಥ ತೂಫಾನು, ಅಲೆಗಳು ಚೆಲರೇಗಿದ್ದಕ್ಕಾಗಿ, ಭಯಂಕರವಾಗಿ ರೇಗಿದ್ದಕ್ಕಾಗಿ ಇನ್ನು ನಾವು ಬದುಕುವುದಿಲ್ಲ ಅನ್ನತಕ್ಕಂಥ ಭಯದಿಂದ, ಭೀತಿಯಿಂದ ಯೇಸು ಕ್ರಿಸ್ತನು ಸಮಾಧಾನವಾಗಿ ಅದೇ ನಾವೆಲ್ಲ ಮಲಗಿದ್ದನು. ಆಗ ಶಿಷ್ಯರಲ್ಲಿ ಹೋಗಿ ಯೇಸು ಕ್ರಿಸ್ತನನ್ನು ಎಬ್ಬಿಸಿದರು. ಗುರುವೇ, ಆವಾಗವರೆಗೂ ಅವರು ಯೇಸು ಕ್ರಿಸ್ತನನ್ನು ಪ್ರಭುವೇ ಎಂದು ಹೇಳಿದ್ದು ನನಗೆ ಮಾತ್ರ ಗ್ರಹಿಕೆಯಲ್ಲಿ ಬಂದಿಲ್ಲ. ಅವರು ಗುರುವೇ, ಒಳ್ಳೆ ಬೋಧಕನೇ, ಒಳ್ಳೆ ಪ್ರವಾದಿ ಎಂದು ಅವರು ನಂಬಿದ್ರು ಹೊರತು ಯೇಸು ಕ್ರಿಸ್ತನನ್ನು ದೇವರೆಂದು ಅವರು ಕಂಡುಕೊಳ್ಳಿಲ್ಲ. ಆದ ಕಾರಣ ಗುರುವೇ ಎದ್ದೇಳು, ನಾವು ಮರಣಕ್ಕೆ ಸಮೀಪವಾಗಿದ್ದೇವೆ, ಸಾಯ್ತಾ ಇದ್ದೇವೆ, ಎಂಥ ಭಯಂಕರವಾದ ತೂಫಾನು ಚೆಲರೇಗಿದೆ, ಯಾಕೆ ನೀನು ಇಷ್ಟು ಚೆನ್ನಾಗಿ ಮಲಗಿಬಿಟ್ಟಿದೆಯಲ್ಲ ಅಂತ ಹೇಳ್ಕೊಂಡು ಯೇಸು ಕ್ರಿಸ್ತನ ಎಬ್ಬಿಸಿದ್ರು. ಆಗ ಯೇಸು ಕ್ರಿಸ್ತನ ಎದ್ದು, ಏ ಅಲ್ಪ ವಿಶ್ವಾಸಿಗಳೇ, ನಾನು ನಿಮ್ಮ ಜೊತೆಯಲ್ಲಿ ಎಷ್ಟು ಕಾಲ ಇರಲಿ, ಅಂದರೆ ಅರ್ಥ ಏನು, ನಾನು ನಿಮಗೆ ಎಷ್ಟು ಕಾಲದಿಂದ ತೋರಿಸ್ಕೊಡ್ತಾ ಇದ್ದೇನೆ, ನಿಮ್ಮ ಮಾತುಗಳಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದಾಗಿ. ಜೀವವು ಮರಣವು ನಿಮ್ಮ ನಾಲಿಗೆ ವಶದಲ್ಲಿದೆ. ಎಷ್ಟು ಕಾಲ ನಾನು ನಿಮ್ಮ ಜೊತೆಯಲ್ಲಿರಬೇಕು, ಏ ಅಲ್ಪ ವಿಶ್ವಾಸಿಗಳೇ ಎಂಬುದಾಗಿ ಅವರನ್ನು ಗದರಿಸಿ, ಆಗ ಯೇಸು ಕ್ರಿಸ್ತನು ನಿಂತು ಆ ಒಂದು ಸಮುದ್ರದಲ್ಲಿ ಚೆಲರೇಗಿರತಕ್ಕಂಥ ಬಹುಭಯಂಕರವಾದಂಥ, ಮರಣಕರವಾದಂಥ, ಉಳಿದು ಹೋಗಲಾರದಂಥ ಭಯಂಕರವಾದಂಥ ತೂಫಾನುಗಳಲ್ಲಿ ಅಲೆಗಳು ಬಡಿತಾ ಇತ್ತು, ತೆರೆಗಳು ಉಕ್ಕಿ ಬರ್ತಾ ಇತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ ಆ ಒಂದು ಸಮುದ್ರಕ್ಕೆ ಸಮಾಧಾನವಾಗಲಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಕೂಡಲೇ ಆ ಸಮುದ್ರ ಎಂದಿಗೂ ಆಗಲಾರದ ಸಮಾಧಾನ ಆ ಸಮುದ್ರದಲ್ಲಿ ಆಗಿತ್ತು. ಆಗ ಆ ಸಮಾಧಾನ ಆದ ನಂತರ ಈತನು ಯಾರು ಎಂಬುದಾಗಿ ಶಿಷ್ಯರು ಕೂಡ ಪ್ರಶ್ನಿಸಿದರು. ಈತನು ಯಾರು? ಆ ಬಡಿಗನಾಗಿರ್ತಕ್ಕಂಥ ಕಾರ್ಪೆಂಟರ್ ಮಗನು, ಈತನು ಇಂಥ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಈತನ ಮಾತು ತೂಫಾನುಗಳು, ಸಮುದ್ರಗಳು ಕೇಳಿ ಶಾಂತವಾಗಿಬಿಟ್ಟಲ್ಲ, ಈತನು ಯಾರು? ಅವರು ಕೂಡ ಅರಿಲಿಲ್ಲ. ಬಂದಿರತಕ್ಕಂಥ ಸರ್ವಶಕ್ತನು, ಸರ್ವ ಸೃಷ್ಟಿಕರ್ತನೆಂಬುದಾಗಿ ಅರಿಲಿಲ್ಲ. ಈ ದಿನಗಳಲ್ಲಿ ಆದ ನಂತರ ಆತನ ಎಷ್ಟೋ ಅವರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಆದರೂ ಅವರನ್ನೆಲ್ಲರನ್ನು ನಂಬಿಕೆಯಲ್ಲಿ ಬೆಳೆಸ್ತಾ ಇದ್ದನು. ದೇವರ ಮಾತುಗಳಲ್ಲಿ, ನ್ಯಾಯ ಪ್ರಮಾಣಗಳಲ್ಲಿ, ಬೋಧನೆಗಳಲ್ಲಿ ಬೆಳೆಸ್ತಾ ಇದ್ದನು. ಹಾಗೆ ಬೆಳೆಸ್ತಾ ಬಂದು 33 ವರ್ಷವಾಯಿತು. ಆದರೂ 3.5 ವರ್ಷ ಕಾಲದಲ್ಲಿ ಕೂಡ ಅವ್ರು ಗೊತ್ತಾಗಲ್ಲ ಅವರ ಜೊತೆಯಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನೇ ಆ ಸರ್ವಶ್ರೇಷ್ಠ ಸೃಷ್ಟಿಕರ್ತನು, ಪರಾಕ್ರಮಿಯಾದ ದೇವರು, ಸರ್ವಶಕ್ತನಾದ ದೇವರು, ನಿತ್ಯನಾದ ತಂದೆ ಮತ್ತು ಸಮಾಧಾನದ ಪ್ರಭು, ಒಡೆಯನು, ರಕ್ಷಕನು ಎಂಬುದಾಗಿ ಅರ್ಥಕೊಂಡಿಲ್ಲ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರೇ, ಕೊನೆಗೆ ಯೇಸು ಕ್ರಿಸ್ತನು ಮರಣಿಸಿ ಪುನರುತ್ಥಾನನಾಗುವ ತನಕ ಅದಕ್ಕಾಗಿ ಯಾರು ಈ ಸದುಕಾಯರು, ಪರಿಸಾಯರು ಅಥವಾ ಮತಸ್ಥರು ಬಂದು ಪ್ರಶ್ನೆ ಹಾಕಿದ್ರು, ಇನ್ನೊಂದು ಸೂಚನೆ ತೋರಿಸಿ ಎಂಬುದಾಗಿ, ಇಲ್ಲ, ನಿಮಗೆ ಒಂದೇ ಸೂಚನೆ, ಅದು ಯೋನನಿಗೆ ಆಗಿರತಕ್ಕಂಥ ಸೂಚನೆ ಮಾತ್ರ ಹೊರತು ಮತ್ತು ಯಾವ ಸೂಚನೆ ನಿಮಗಿರುವುದಿಲ್ಲ ಎಂಬುದಾಗಿ. ಆಗ ಯೇಸು ಕ್ರಿಸ್ತನು ಮರಣಿಸಿ ಪುನರುತ್ಥಾನವಾಗಿ 40 ಹಗಲು 40 ರಾತ್ರಿ ತನ್ನ ಶಿಷ್ಯರೊಟ್ಟಿಗೆ ಎದ್ದುಕೊಂಡು ಆತನು ಬೋಧಿಸಿರುವ ಬೋಧನೆ ಒಂದು ಮಹಾ ಪ್ರಭಾವವು ಶಿಷ್ಯರಲ್ಲಿ, ಆತನನ್ನು ಹಿಂಬಾಲಿಸುವ ಹಿಂಬಾಲಕರಲ್ಲಿ, 120
ಭಕ್ತರಲ್ಲಿ, ವಿಶ್ವಾಸಿಗಳಲ್ಲಿ ಬಹು ಬಲವಾದಂಥ ನಂಬಿಕೆ ಸ್ಥಾಪಿಸುತ್ತೆ. ಯಾಕಂದರೆ 3 ದಿನ ಸಮಾಧಿಯಲ್ಲಿ ಇದ್ದುಕೊಂಡು ಅಧೋಲೋಕಕ್ಕೆ ಪ್ರವೇಶಿಸಿ ತಿರುಗಿ ಎದ್ದು 40 ದಿನಗಳು ಯೇಸು ಕ್ರಿಸ್ತನು ಏನು ಆ ಶಿಷ್ಯರಿಗೆ, ಆತನನ್ನು ಹಿಂಬಾಲಿಸಿದವರಿಗೆ ಬೋಧಿಸಿದನೋ ಅದು ಅದ್ಭುತವಾದಂಥ ಬಹು ಬಲಿಷ್ಠವಾದಂಥ ಬೋಧನೆ ಇತ್ತು. ಆವಾಗ ಯೇಸು ಕ್ರಿಸ್ತನೇ ಬರಬೇಕಾಗಿರ್ತಕ್ಕಂಥ ಮೆಸ್ಸಯ ಎಂಬುದಾಗಿ ನಂಬಿದರು. ಅದರಲ್ಲಿ ಒಬ್ಬನು ಪೇತ್ರನು ಮಾತ್ರ ಕ್ರಿಸ್ತು ಎಂಬುದಾಗಿ ನಂಬಿದನು. ಆದರೂ ಆತನು ಕೂಡ ನಂಬಿಕೆಯಲ್ಲಿ ತಡವರಿಸ್ತಾ ಇದ್ದನು, ನಂಬಿಕೆಯಲ್ಲಿ ಕದಲುತ್ತಾ ಇದ್ದನು, ನಂಬಿಕೆಯಲ್ಲಿ ಸ್ಥಿರವಾಗಿಲ್ಲದಾಗಿದ್ದನು. ಆದರೆ ಆತನು ಕೂಡ ಹಿಂಜರಿದುಕೊಂಡೋದನು. ಆದ ಕಾರಣ ದೇವರ ಮಕ್ಕಳೇ, ನಾವು ಗಮನಿಸ್ತಕ್ಕಂಥ ಈ ಒಂದು ಪುನರುತ್ಥಾನದ ಸಂದೇಶ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯ ಇರ್ತದೆ. ಯೇಸು ಕ್ರಿಸ್ತನು ಆ 40 ದಿವಸಗಳಲ್ಲಿ ಏನೇನು ಸಾರಿದನು, ಅವರೆಲ್ಲರಿಗೆ ಏನೇನು ಪ್ರಮಾಣೀಕರಿಸಿದನು, ಅವರಿಗೆಲ್ಲ ಏನೇನು ಸಾಬೀತು ಮಾಡಿದನು, ಪ್ರಮಾಣ ವಚನಗಳನ್ನು ಮಾಡಿದನು. ಅಂದರೆ ಆತನು ಯಾವ್ಯಾವ ಆಧಾರವನ್ನು, ನ್ಯಾಯ ಪ್ರಮಾಣದ ಆಧಾರವನ್ನು ತೆಗೆದುಕೊಂಡು ತಾನು ಮಸಿಯ ರಕ್ಷಕನಾಗಿದ್ದನು, ಮತ್ತು ಕೀರ್ತನೆಗಳ ಆಧಾರವನ್ನು ತೆಗೆದುಕೊಂಡು, ಮತ್ತು ಪ್ರವಚನ ಪ್ರವಾದನೆಗಳನ್ನು ತೆಗೆದುಕೊಂಡು ಇವೆಲ್ಲಗಳನ್ನು ಉಲ್ಲೇಖಿಸಿ 40 ದಿವಸ ಕಾಲಗಳಲ್ಲಿ ಶಿಷ್ಯರನ್ನು, ಆತನನ್ನು ಹಿಂಬಾಲಿಸುವ ಎಲ್ಲರನ್ನು ಬೋಧನೆಯಲ್ಲಿ ಬಲಪಡಿಸಿ ಅವರಿಂಥ ಬಲಿಷ್ಠರಾದರೂ ಹೆದರಿ ಭೀತಿಯಿಂದ ಒಂದು ಕೋಣೆಯಲ್ಲಿ ಅಡಗಿಕೊಂಡಿರ್ತಕ್ಕಂಥ ಆ ಶಿಷ್ಯರು, 11 ಶಿಷ್ಯರು, ಯೇಸು ಕ್ರಿಸ್ತನ ಪುನರುತ್ಥಾನನಾಗಿ 40 ದಿವಸಗಳು ಏನು ಅವರಿಗೆ ತರಬೇತಿ ಕೊಟ್ಟನೋ, ಏನು ಅವರಿಗೆ ಬಲವಾದಂಥ ಬೋಧನೆ ಸಾರಿದನೋ, ಆ ಬೋಧನೆಯ ನಿಮಿತ್ತ ಶಿಷ್ಯರು ಪ್ರಾಣ ತ್ಯಾಗಿಸಲು ಕೂಡ, ಹತಸಾಕ್ಷಿಯಾಗಲು ಕೂಡ ಅವರು ಹಿಂಜರಿಲಿಲ್ಲ. ಅಂಥ ಒಂದು ಭಯಂಕರವಾಗಿ ಸೇವೆಯನ್ನು ಸಲ್ಲಿಸಿದರು. ಯಾಕಂದರೆ ಆ 40 ದಿವಸ ಏನು ಯೇಸು ಕ್ರಿಸ್ತ ಅವ್ರನ್ನು ಬೋಧಿಸಿ ಅವ್ರನ್ನ ಬಲಪಡಿಸಿದನ, ಮರಣಿಸಿ ಜಯಿಸಿ ಎದ್ದ ಮೇಲೆ ಬೋಧಿಸಿರುವ ಬೋಧನೆ ಅವರೆಲ್ಲರ ಮನೋನೇತ್ರವನ್ನು ತೆರೆದು, ಆಗ ತೋಮ, ಅಪನಂಬಿಕೆಯುಳ್ಳ ತೋಮ ಬಾ ನಿನ್ನ ಬೆರಳನ್ನು ಹಾಕಿ ನೋಡಿ ಎಂಬುದಾಗಿ ಹೇಳಿರುವಾಗ, ಆಗ ತೋಮ ಹೇಳ್ತಾನೆ, ಓ ನನ್ನ ಪ್ರಭುವೇ, ಓ ನನ್ನ ದೇವರೇ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಆರಾಧಿಸುತ್ತಾನೆ. ದೇವರ ಮಕ್ಕಳೇ, ಶಿಷ್ಯರು ಯಾರು ಯೇಸು ಕ್ರಿಸ್ತನನ್ನು ಪ್ರಭು, ದೇವರು ಎಂಬುದಾಗಿ ಆತನ ಜೊತೆಯಲ್ಲಿರುವಾಗ ಯೇಸುವನ್ನು ಆರಾಧಿಸಲಿಲ್ಲ ಯಾರು. ಯಾವಾಗ ಪುನರುತ್ಥಾನವಾಯಿತು, ಆ ಪುನರುತ್ಥಾನದ 40 ದಿನಗಳ ಬೋಧನೆಗಳ ನಂತರ ಈ ಶಿಷ್ಯರು ಬಹು ಅದ್ಭುತವಾದಂಥ ಜ್ಞಾನೋಪದೇಶದಿಂದ ತುಂಬಿ ಅವರು ಮನಸ್ಸು ತಿರುಕೊಂಡು ಅವರು ಬಲಿಷ್ಠರಾದಂಥ ಸೇವಕರಾಗಿ ಸೇವೆಯನ್ನು ಸಲ್ಲಿಸಿದರಂದರೆ, ಸಲ್ಮೋನು ಜ್ಞಾನಿಯ ಬೋಧನೆಕ್ಕಿಂತ ದೊಡ್ಡ ಬೋಧನೆ, ಸರ್ವಶ್ರೇಷ್ಠವುಳ್ಳ ನೀತಿ ಬೋಧನೆ ಯೇಸು ಕ್ರಿಸ್ತನು ಆ ಶಿಷ್ಯರಿಗೆ, ತನ್ನನ್ನು ಹಿಂಬಾಲಿಸುವವರಿಗೆ ಸಾರಿದನು. ಮತ್ತು ತೀರ್ಪಿನ ವಿಷಯ, ಯೋಹಾನ ಸ್ನಾನಿಕನು ಹೇಗೆ ತೀರ್ಪಿನ ವಿಷಯ ಹೇಳಿದನು, ಅದೇ ರೀತಿಯಲ್ಲಿ ತನ್ನ ಹಿಂಬಾಲಕರು ಶಿಷ್ಯರಿಗೆ ತೀರ್ಪಿನ ವಿಷಯ ಹೇಳಿದನು. ಅದಕ್ಕಾಗಿ ಯೇಸು ಕ್ರಿಸ್ತನೇ ಆ ಮಸಿಯ ಎಂಬುದಾಗಿ ತಿಳಿದುಕೊಂಡು ಅರ್ಥಕೊಂಡು ನಂಬಿಕೊಂಡು ಯೇಸುವನ್ನು ಹಿಂಬಾಲಿಸಿ ಮುಂದೆ ಹೋಗಿದ್ರು. ಆ 40 ದಿವಸ ಯೇಸು ಕ್ರಿಸ್ತನು ಏನು ಅವರಿಗೆ ಕಲಿಸಿಕೊಟ್ಟನು, ಎಂಥ ಬಲವಾದ ಉಪದೇಶ ಅವ್ರಿಗೆ ಕಲಿಸಿಕೊಟ್ಟನು ಅನ್ನತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಳ್ಳಲು ಬರ್ತಾ ಇದೆ. ಯಾಕಂದರೆ ಯೇಸು ಕ್ರಿಸ್ತನು ಪುನರುತ್ಥಾನಾಗಿ 40 ದಿವಸಗಳ ಕಾಲಕ್ಕೆ ಆತನು ಶಿಷ್ಯರ ಜೊತೆಲಿದ್ದನು. ಯೋನ ಮೀನಿನ ಹೊಟ್ಟೆಯಲ್ಲಿ 3 ದಿನ ಇದ್ದುಕೊಂಡು ಆತನು ನಿನಿವೆ ತೀರದಲ್ಲಿ ಕಾರಿ